ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪಾಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕ್ಲಿನಿಕ್ ಪಾರ್ಟ್ನರ್ ಗಾಲಾ ನೋ ಡಸ್ಟ್ ಬ್ರೂಮ್. ಓಕೆ, ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಏನ್ ವಿಶೇಷ? ವಿಶೇಷ ಏನಿಲ್ಲ, ವೆರಿ ಸಿಂಪಲ್. ಇವತ್ತು ಕರೆಸಲೇಬೇಕಾಗಿರುವಂತ ವ್ಯಕ್ತಿ ನಮ್ಮ ಗಣೇಶ್ ರಾವ್ ಅವರು. ಅವ್ರನ್ನ ಕರೆಸ್ತಾ ಇದೀವಿ. ಒಳ್ಳೆ ಒಂದು ಬ್ರಾಹ್ಮಣರ ಅಡುಗೆ ಮಾಡಿ ತೋರಿಸ್ತಾ ಇದೀವಿ. ಗಣೇಶ್ ರಾವ್ ಅವರೇ, ಬನ್ನಿ ಸರ್. ಏನ್ ಮಾಡ್ತಾ ಇದ್ದೀರಾ ಗಣೇಶ್ ರಾವ್? ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಜನ ಕಾಯ್ತಾ ಇದಾರೆ. ಎಲ್ಲ ಸೂಪು 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 ಅಂತಾರೆ. ಯಾಕಪ್ಪ? ಟೊಮೆಟೊ ಸೂಪ್ ಅಂತೆ, ವೆಜ್ ಏನ್ ಅದೇ ಅನ್ನ ಸಾರು ಕುಲ್ಚಾರ್ ತಿಂದು ಎಷ್ಟು ದಿನ ಅಂತ ಜನ ಇರ್ತಾರೆ. ಇವತ್ತು ದಾಲ್ ಸೂಪ್ ಮಾಡೋಣ ಅಂತೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ದಾಲ್ ಸೂಪ್ ಅನ್ನ ಮಾಡ್ತಾ ಇದಾರೆ. ಬ್ರಾಹ್ಮಣರ ಅಡುಗೆಯ ಖ್ಯಾತಿಯ ಗಣೇಶ್ ಅವರು ಬಂದಿದ್ದಾರೆ. ಇವತ್ತಿನ ದಿನ ಒಳ್ಳೇದೊಂದು ದಾಲ್ ಸೂಪ್ ಮಾಡ್ತೀನಿ ಮುರಳಿ ಅವರೇ, ತುಂಬಾ ಜನ ಕೇಳಿದ್ದಾರೆ ಅಂತ. ಓಕೆ, ದಾಲ್ ಸೂಪ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸರ್? ದಾಲ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ತೊಗರಿ ಬೇಳೆ, ಶುಂಠಿ, ಸೋಂಪು, ಸಕ್ಕರೆ, ಕಾಳು ಮೆಣಸಿನ ಪುಡಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಉಪ್ಪು. ಇದನ್ನ ಏನಿದು ದಾಲ್ ಸೂಪ್ ಅಂದ್ರೆ ಏನು? ನಾ ತಿನ್ನಕ್ಕಾಗಲ್ಲ, ಬರೀ ಕುಡಿಯತ್ತಾನೆ. ಕುಡಿದು ಲೋಟದಲ್ಲಿ ಲೋಟದಲ್ಲಿ ಕೊಡ್ತೀವಿ. ಹಾ, ಈಗ ಯಾವಾಗ ಕೊಡ್ತೀರಾ? ಬೌಲ್ ನಲ್ಲಿ ಪ್ರಾರಂಭದಲ್ಲಿ ಕೊಡ್ತೀವಿ. ಅದು ಮಾಮೂಲಿ ಸೂಪ್? ಹಾ, ಮಾಮೂಲಿ. ಅದೇ ಸೂಪ್ ಅನ್ನ ಇದು? ಬೇರೆ ಇವ್ರು ಬೇರೆ ಊಟಕ್ಕೆ ಹೆಂಗ್ ಕೊಡ್ತಾರ ಅದನ್ನ ಆ ಇದರಲ್ಲಿ ಇದನ್ನ ಕೊಡ್ತಾ ಇದೀವಿ. ನಾಲಿಗೆ ಚಪ್ಪರಿಸ್ಕೊಂಡು ಊಟ ಮಾಡ್ಲಿ ಅಂತ. ಓಕೆ, ನಾಲ್ಗೆ ಚಪ್ಪರಿಸುವ ಒಂದು ಸೂಪ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ಗಣೇಶ್ ಅವರು. ಓಕೆ, ಇದು ಹೆಸರು ಬೇಳೆ ತೊಗರಿ ಬೇಳೆನಾ? ಹೆಸರು ಬೇಳೆ ತೊಗರಿ ಬೇಳೆ. ಹೆಸರು ಬೇಳೆ ಬೇಗ ಬೇಯ್ತದೆ, ತೊಗರಿ ಬೇಳೆ ಬೇಗ ಬೇಯಲ್ಲ. ಅಂದ್ರೆ ಗಣೇಶ್ ರಾವ್, ನೀವು ಫಸ್ಟ್ ತೊಗರಿ ಬೇಳೆ ಬೇಯಿಸ್ಕೊಂಡ್ಬಿಟ್ಟಿದ್ದೀರಾ, ಆಮೇಲೆ ತಗೊಂಡು ಹೆಸರು ಬೇಳೆ ಹೆಸರು ಬೇಳೆ ಬೇಯಿಸ್ತೀವಿ. ವೆರಿ ಗುಡ್, ವೆರಿ ಗುಡ್. ಈಗ ಮಿಕ್ಸಿಗೆ ಇದನ್ನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಬೇಕಾಗುತ್ತೆ. ಪೂರ್ತಿ ಇದಾಗ್ಬೇಕು, ಮಾಡ್ಕೊಳ್ಳಿ, ನೀರಾಗ್ಬೇಕಾಗುತ್ತೆ. ಇದು ಹೆಸರು ಬೇಳೆ ಅಲ್ವಾ? ಇದು ಹೆಸರು ಬೇಳೆ. ಹೆಸರು ಬೇಳೆನ ನಾವು ವಿಜಲ್ ಒಂದು 4 ವಿಜಲ್ ಕೂಗಿಸ್ಕೊಂಡಿದೀವಿ. ಹೌದು. ತೊಗರಿ ಬೇಳೆ. ಓಕೆ, ಬೇಯಿಸಿದ ತೊಗರಿ ಬೇಳೆ ಮತ್ತು ಬೇಯಿಸಿದ ಹೆಸರು ಬೇಳೆಯನ್ನ ರುಬ್ಕೊಳ್ತಾ ಇದೀವಿ. ಹೌದು, ಕರೆಕ್ಟಾ? ಹೌದು. ಈಗ ಸ್ವಲ್ಪ ಸೋಂಪು ಇದನ್ನು ಬೇಯುವಾಗ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ಅದೆರಡು ಕೂಗಿಸ್ಬೇಕಂದ್ರೆ ಕೂಗಿಸ್ಬೇಕಾಗುತ್ತೆ. ಸ್ವಲ್ಪ ಶುಂಠಿ. ಎಸ್ ಸರ್. ಏನಕ್ಕೆ ಇದನ್ನ ಕೇಳ್ತಾ ಇದೀನಿ ಅಂದ್ರೆ ಅನ್ನಗಿನ್ನ ಕಲ್ಸ್ಕೊಂಡು ತಿನ್ನಕ್ಕಾಗಲ್ಲ ತಾನೇ? ತಾನೇ ಇದು ಕುಡಿಲಿಕ್ಕೆ ಮಾತ್ರ. ಎಸ್, ಬರೀ ಕುಡಿಲಿಕ್ಕೆ ಮಾತ್ರ. ಇದು ಕೊತ್ತಂಬರಿ ಸೊಪ್ಪು. ಎಸ್ ಸರ್. ರುಬ್ಬುದಾ? ಬೇಯಿಸಕ್ಕೂ ಏನಿಲ್ವಾ? ಕುದಿಸ್ಗಿರಿಸ್ತೀರಾ ಇಲ್ವಾ? ಇಲ್ಲ, ಈಗ ಬೆಂದಿ ಎಲ್ಲ ಹೆಚ್ಚು ಆಗಿ ಎಲ್ಲ ಅದು ಸೋಸಿ ಆಮೇಲೆ ಒಂದು ಕುದಿಸ್ಬೇಕು. ಓಹೋ, ಬೇಕಾದಷ್ಟಿದೆ ಕಥೆಗಳು ಬಿಡಿ. ಎರಡು ಬೇಳೆನೂ ಹಾಕೊಂಡು ರುಬ್ಕೊಳ್ತಾ ಇದೀವಿ ಈಗ. ಹೌದು. ಅದಕ್ಕೆ ಸ್ವಲ್ಪ ಸೋಂಪು ಹಾಕಿದೀವಿ, ಮೇನ್ ಇಂಪಾರ್ಟೆಂಟ್. ಕೊತ್ತಂಬರಿ ಸೊಪ್ಪು, ಸೋಂಪು. ಇದಕ್ಕೆ ಖಾರ ಎಲ್ಲಿಂದ ಬರುತ್ತೆ? ಶುಂಠಿಯಿಂದನಾ? ಕಾಳುಮೆಣಸು ಶುಂಠಿಯಿಂದ. ಓಕೆ ಸರ್. ಹಸಿಮೆಣಸಿಕಾಯಿ ಬೇಡ, ಬೇಕಾಗಿಲ್ಲ ಅಲ್ಲ? ಆ ಸೂಪ್ಗೆಲ್ಲ ಇರಬಾರ್ದಲ್ವಾ ಅದು? ರುಬ್ಬಿದಾಯ್ತಾ? ಸೋಸ್ಬಾಕ್ರಿ ಈಗ? ಸೋಸು. ಓಕೆ, ಎಣ್ಣೆ ಹಾಕ್ಬೇಕಾ? ಎಣ್ಣೆ ಏನ್ ಬೇಡ. ಎಣ್ಣೆ ಬೇಡವಾ? ಏನ್ ಬೇಡ. ಅಂದ್ರೆ ಈಗ ನಾವು ಚೆನ್ನಾಗಿ ಫಸ್ಟ್ ಕುಕ್ಕರ್ಲಿ ಕೂಗಿಸ್ಕೊಂಡಿದೀವಿ, ಅದನ್ನ ಮಿಕ್ಸಿಯಲ್ಲಿ ರುಬ್ಬಿದೀವಿ, ಅದನ್ನ ಸೋಸ್ಕೊಂಡಿದೀವಿ. ಸೋಸಾದ್ಮೇಲೆ ತಿರ್ಗಾ ಬೇಯಿಸ್ಬೇಕು. ಕುದಿ ಬರ್ಬೇಕಲ್ಲ ಇದು ತಿರ್ಗಾ? ಇವಾಗ ಕುದಿ ಬರ್ಬೇಕು. ಓಕೆ, ಸ್ವಲ್ಪ ಪೆಪ್ಪರ್ ಪೌಡರ್. ಇದು ರಿಸೆಪ್ಷನ್ ಮದುವೆಗೆ ಇದ್ರಲ್ಲಿ ಮಾಡ್ತೀರಾ? ಯಾವಾಗ ಮಾಡ್ತೀರಾ ಸ್ವಾಮಿ? ಮಾಡಲ್ಲ. ಮತ್ತೆ ಇದು ಯಾವಾಗ ಮಾಡ್ಕೊಳ್ಳೋದು ನಾವು? ನಾವು ಮನೆ ಮಟ್ಟಿಗೆ ಮಾಡ್ಬೋದು. ಸುಮ್ಮನೆ ಏನೋ ಸೂಪ್ ಕುಡಿಬೇಕು ಅಂದಾಗ ಕುಡಿಯೋದಾ? ಹೌದು, ಮನೇಲಿ ಏನೋ ಆಸೆ ಆದಾಗ ಸೂಪ್ ಮಾಡಿ ಕುಡಿಯೋಣ. ಓ, ಹಂಗ ಇದು? ಆ ಥರ ಶೋಕಿನ ಇದು? ಅಲ್ಲ, ಲಾರ್ಜ್ ಸ್ಕೇಲ್ ಕೂಡ ಮಾಡ್ಬೋದು. ಅಲ್ಲ, ಮಾಡ್ಬೋದು, ಕುಡಿಯೋರು ಬೇಕಲ್ಲ? ಕುಡಿಬೋದು. ಅದು ಈಗ ರುಚಿ ಒಂದ್ಸರ್ತಿ ನೋಡಿದವರಿಗೆ ಇಷ್ಟ ಸತಿ ಕುಡಿಯೋಣ. ಏನು ರುಚಿನೇ ನೋಡಿದವರಿಗೆ ಬೇಡಪ್ಪ ಅದೇ ಯಾಕೆ ಅಂತಾರೆ. ಏನ್ ತರ ಮಾಡಿದ್ರೆ ಗೊತ್ತಿಲ್ಲ. ನಾವು ಯೂಶಲಿ ಏನ್ ಮಾಡ್ತಾ ಇರ್ತೀವಿ, ನಮ್ಮ ಕಾರ್ಯಕ್ರಮದಲ್ಲಿ ಹೊಸ ಅಡುಗೆಗಳನ್ನ ತೋರಿಸ್ತಾ ಇರ್ತೀವಿ. ತುಂಬಾ ರಿಸರ್ಚ್ ಮಾಡಿ ಅದು ಚೆನ್ನಾಗಿದೆ ಅಂದ್ಮೇಲೆ ನಾವು ಪ್ರಯೋಗ ಮಾಡೋದು. ಆದ್ರಿಂದ ಚೆನ್ನಾಗಿರೋ ಅಡುಗೆಗಳನ್ನೇ ತೋರಿಸ್ತಾ ಇರ್ತೀವಿ. ದಯವಿಟ್ಟು ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಒಂದು ಸೂಪು 80 ರೂಪಾಯಿ, 100 ರೂಪಾಯಿ, 120 ರೂಪಾಯಿ, 200, 300 ರೂಪಾಯಿ ತನಕ ಸೂಪ್ ಇದೆ. ಒಂದ್ಸರಿ ಮನೇಲಿ ಸೂಪ್ ಮಾಡ್ಕೊಂಡು ಕುಡಿಯೋದ್ರಲ್ಲಿ ಏನ್ ತಪ್ಪಿದೆ?
ಸ್ವಲ್ಪ ಉಪ್ಪು ಹಾಕ್ತದೆ. ಹಾಕಿ ಸರ್. ಬೆಳೆಗೆ ನಾವೇನು ಉಪ್ಪು ಹಾಕಿಲ್ಲ, ಎಲ್ಲೂ ಕುದಿಸ್ಬೇಕಾಗಿಲ್ಲ, ಉಪ್ಪು ಹಾಕಿಲ್ಲ. ಇಲ್ಲ. ಸ್ವಲ್ಪ ಇದು ಗಟ್ಟಿ ಬೇಕು ಅಂದ್ರೆ ಅದನ್ನ ಬೆಳೆದ ಹಿಂಗೆ ಹಾಕೋಬೋದಲ್ಲ? ಬೇಳೆ ಚಿರಟ ಜಾಸ್ತಿ ಎಷ್ಟು ಬೇಕೋ ಅಷ್ಟು ನಾವು ಚಿರಟನ ಈ ಸೋಸಿದ ಚಿರಟ ಇತ್ತಲ್ಲ ಅದು ಹಾಕೋಬಹುದು. ಸ್ವಲ್ಪ ಗಟ್ಟಿ ಬರ್ತದೆ. ಗಟ್ಟಿ ಬರ್ತದೆ. ಓಕೆ, ಏನೇನು ಐಡಿಯಾಗಳು ಇಟ್ಟಿರ್ತೀರ ನೀವು? ಒಂದು ಕುದಿ ಬರ್ಲಿ ಅಲ್ವಾ ಇದು? ಇದೆಲ್ಲ ಕೆಲಸ ಮುಗೀತಾ? ನಿಂಬೆಹಣ್ಣು ಮಾತ್ರ ಉಳ್ಕೊಂಡಿದ್ಯಾ? ಸ್ವಲ್ಪ ಬೆಲ್ಲ. ಓಕೆ, ಅದೇನು ಬೆಲ್ಲ ಹಾಕ್ಬೇಕು ಅಂತ ಇದ್ದೀರಾ? ಚೂರು ಬೆಲ್ಲ ಹಾಕ್ಬೇಕಾಗುತ್ತೆ ರುಚಿಗೆ. ಸರ್ ಇದಕ್ಕ ಸೂಪಿಗೆ ನೀವು ಟೊಮೆಟೊ ಸೂಪ್ ಅಥವಾ ಇದು ಸೂಪ್ ಸ್ವಲ್ಪ ಸಕ್ಕರೆನ ಬೆಲ್ಲ ಹಾಕಿರ್ತಾರೆ. ನಿಮಗೆ ಮಾತ್ರ ಏನೋ ಅಥವಾ ಸಿಹಿ ತರ ಕಾಣುತ್ತೆ, ಸಾಮಾನ್ಯ ಎಲ್ರಿಗೆ ಗೊತ್ತಾಗಲ್ಲ. ಬೆಲ್ಲ ಅಂತ ಗೊತ್ತಾಗಲ್ಲ. ಅದೇ ಸ್ವಲ್ಪ ಸ್ವೀಟು ಸಕ್ಕರೆನ ಬೆಲ್ಲನ ಹಾಕಿರ್ತಾರೆ. ಹಂಗಂತೀರಾ? ಓಕೆ ಸರ್. ಲಿಂಬೆಹಣ್ಣು ಅಂದ್ರೆ ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ರಿ ಮಾತಾಡ್ಕೊಂಡು, ನಿಂಬೆಹಣ್ಣು ಹಿಂಡ್ಕೋಬೇಕಾ? ಬೇಡ, ಸಾಕು. ಒಂದು ಅರ್ಧನೇ ಸಾಕಾ? ಸಾಕು. ಓಕೆ, ಬಿಟ್ಟಾಕಿ. ಸಕ್ಕರೆ ಹಾಕೊಳ್ತೀರಾ ಇವಾಗ? ಸ್ವಲ್ಪ ಸಕ್ಕರೆ ತೋರಿಸಿ, ಎಷ್ಟು ಹಾಕ್ತೀರಾ? ಓಹೋ, ಅಷ್ಟೊಂದು ಎಫೆಕ್ಟ್ ಕೊಡುತ್ತಾ ಅದು? ಹೌದು. ಕುದೀತಾ ಇದೆ. ಸಾಕು. ಅಪ್ಪಣ್ಣ ರೆಡಿ ಆಯ್ತಾ? ರೆಡಿ. ನೀವು ಹೆಂಗ್ ಕುಡಿಯೋದಿನ? ಲೋಟ ಇಬ್ರು ಕುತ್ಕೊಂಡು ಜೊತೆ ಕುಡಿಯೋದಾ, ಇಲ್ಲ ಒಬ್ಬರೇ ಕುಡಿಯೋದಾ ಸೂಪ್ನ? ಅಲ್ಲ, ಇಬ್ರು 2 ಕಪ್ನಲ್ಲಿ. 2 ಕಪ್ನಲ್ಲಿ. ಓಕೆ, ನೋ ಪ್ರಾಬ್ಲಮ್. ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸೂಪು. ಇದು ಸೂಪ್ ಅನ್ಬೋದಾ? ದಾಲ್ ಸೂಪ್. ಬರೇ ಸೂಪ್ ಅಂದ್ರೆ ಯಾವ್ದದ್ದು ಅಂತ ಪ್ರಶ್ನೆ ಬರುತ್ತೆ. ಇದು ದಾಲ್ ಸೂಪ್. ಇದು ದಾಲ್ ಸೂಪ್ ತುಂಬಾ ಸಖತ್. ಅಂದ್ರೆ ಯಾವ ದಾಲ್ ಅಂದ್ರೆ ಹೆಸರು ಬೇಳೆ, ತೊಗರಿ ಬೇಳೆ. ಇನ್ನು ನಿಂಬೆಹಣ್ಣು ಹಾಕ್ಬಿಡ್ಬೇಕು ಅನ್ಸುತ್ತೆ ನನಗೆ. ಸ್ವಲ್ಪ ಹಿಂಡ್ಬಿಡಿ. ಹೌದು, ಯಾಕಂದ್ರೆ 1 ನಿಂಬೆಹಣ್ಣು ಬೇಕಾಗುತ್ತೆ ಅಷ್ಟಕ್ಕೆ. ಸ್ವಲ್ಪ ಹುಳಿ ಇರಬೇಕು ದಾಲ್ ಸೂಪ್ ಅಂದ್ರೆ. ಓಕೆ. ದಾಲ್ ಸೂಪ್ ರೆಡಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಇದು ತುಂಬಾ ಜನ ದಾಲ್ ಸೂಪ್ನ ತೋರಿಸಿ, ಸೂಪ್ಗಳನ್ನ ತೋರಿಸಿ, ಎಸ್ಪೆಷಲಿ ದಾಲ್ ಸೂಪ್ನ ಕೇಳಿದವರೇ ತುಂಬಾ ಜನ ಜಾಸ್ತಿ ಇದ್ರು. ನಮ್ಮ ಇಂಟರ್ನೆಟ್ನಲ್ಲಿ, ಫೇಸ್ಬುಕ್ನೆಲ್ಲ ದಾಲ್ ಸೂಪ್ನ ತೋರಿಸಿ ಅಂತ ಕೇಳ್ತಾನೆ ಇದ್ರು. ಅದು ಬ್ರಾಹ್ಮಣರ ಅಡುಗೆಯ ಖ್ಯಾತಿಯ ನಮ್ಮ ಗಣೇಶ ಅವ್ರ ಹತ್ರನೇ ಮಾಡಿ ತೋರಿಸ್ಬೇಕು ನೀವು ಅಂತ ಸಾಕಷ್ಟು ಜನ. ನೋ ಪ್ರಾಬ್ಲಮ್, ಅವರು ಇಷ್ಟಪಟ್ಟು ಕೇಳಿದ್ದೀರಾ, ಅವರು ಮಾಡಿದ್ದಾರೆ ಒಳ್ಳೆ ದಾಲ್ ಸೂಪು. ಹೆಸರುಬೇಳೆ ಮತ್ತು ತೊಗರಿಬೇಳೆನ ಬೇಯಿಸಿ ಮಾಡಿರ್ತಕ್ಕಂಥ ಸೂಪು. ಇದನ್ನ ಯಾವ ರೀತಿ ನೀವು ಮಾಡ್ಕೋಬೇಕು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ದಾಲ್ ಸೂಪ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೇಯಿಸಿದ ಹೆಸರು ಬೇಳೆ, ಬೇಯಿಸಿದ ತೊಗರಿ ಬೇಳೆ, ಸೋಂಪು, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ನೀರು ಸೇರಿಸಿ ಸೋಸಿ ಒಂದು ಪ್ಯಾನ್ಗೆ ಹಾಕಿ ಕಾಳು ಮೆಣಸಿನ ಪುಡಿ, ಉಪ್ಪು, ನಿಂಬೆ ರಸ, ಸಕ್ಕರೆ ಹಾಕಿ ಕುದಿಸಿದರೆ ದಾಲ್ ಸೂಪ್ ಕುಡಿಯಲು ರೆಡಿ. ಸೂಪ್ ಏನು ಇಷ್ಟೊಂದು ಕೊಟ್ಟಿದ್ದೀರಾ? ಒಳ್ಳೆ ಬಕೆಟಲ್ಲಿ ಕೊಟ್ಟಾಗ ನಮಗೆ. ಸಾಮಾನ್ಯವಾಗಿ ಹೋಟ್ಲಿಗೆ ಹೋದ್ರೆ ಎಷ್ಟು ಸೂಪ್ ಕೊಡ್ತಾರೆ? ಇಷ್ಟು ಸೂಪ್ ಕೊಡ್ತಾರೆ, ಚಾರ್ಜ್ ಮಾಡ್ತಾರೆ. 80 ರೂಪಾಯಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೌದೌದು, ಮಾಡ್ತಾರೆ. ಘಾಟ್ ಜೋರಾಗಿದೆ, ಖಡಕ್ ಆಗಿದೆ. ಸೂಪ್ ಯಾವಾಗಲೂ ಒಂದೇ ಸರಿ ಕುಡಿಯೋದು ಗೊತ್ತಾಗಲ್ಲ. ಇಲ್ಲ, ಆಮೇಲೆ ಸ್ವಲ್ಪ ಉಪ್ಪು ಅನ್ಸುತ್ತೆ, ಆಮೇಲೆ ಖಾರ ಅನ್ಸುತ್ತೆ, ಆಮೇಲೆ ಹುಳಿ ಅನ್ಸುತ್ತೆ. ಎಲ್ಲ ಡಿಸೈಡ್ ಮಾಡೋರಿಗೆ ಸೂಪ್ ಖಾಲಿ ಆಗ್ಬಿಡುತ್ತೆ. ಕುಡಿಬಾರ್ದು, ಸ್ಪೂನಲ್ಲೇ ಚೂಜ್. ನೀವು ಬೇಕಾದ್ರೆ ಬೆಣ್ಣೆನ ತುಪ್ಪನ ಆಮೇಲೆ ಸೇರಿಸ್ಬೋದು. ಖಡಕ್ಕಾಗಿದೆ. ಇನ್ನ ಬೇಕಾದ್ರೆ ಇನ್ನು ಸ್ವಲ್ಪ ನೀರ್ ಹಾಕೋಬಹುದೇನೋ ಅನ್ಸುತ್ತೆ. ಏನ್ ಬೇಕಾದ್ರೆ ಹಾಕೋಬಹುದು. ಇನ್ನ ಚೆನ್ನಾಗಿದೆ. ಇನ್ನು ತಿಳಿಯಾಗಿ ಮಾಡ್ಬೋದು ಬೇಕಾದ್ರೆ. ಇನ್ನೂ ತಿಳಿಗೆ ಮಾಡ್ಬೋದು, ಇನ್ನೂ ಸ್ವಲ್ಪ ಗಟ್ಟಿನೂ ಮಾಡ್ಕೋಬಹುದು. ಒಳ್ಳೆ ಸ್ಟ್ರಾಂಗ್ ಆಗಂತೂ ಇದೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿನೇ ಇದೆ, ಜೋರಾಗಿದೆ. ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಅದ್ಭುತವಾಗಿರುವಂತ ದಾಲ್ ಸೂಪ್ ಅನ್ನು ತೋರಿಸ್ಕೊಟ್ಟಿದ್ದೀರಾ. ಆಮೇಲೆ ಫಟಾಫಟ್ ಇವತ್ತು ನೀವೇ ಮಾಡ್ಬೇಕು. ಅದೇನ್ ಮಾಡ್ತೀರಾ ಗೊತ್ತಿಲ್ಲ, ಹೋಗಿ ರೆಡಿ ಮಾಡ್ಕೊಂಡ್ ಬನ್ನಿ. ಸರಿ, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿಯವರು, ಖ್ಯಾತ ಸಮಣಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆಹಾರದ ಪದ್ಧತಿ, ಆಹಾರದ ಕ್ರಮಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ಗುರುಜಿ ಏನ್ ಮಾಡ್ತಾ ಇದ್ದಾರೆ ಗುರುಜಿ ಇವತ್ತು ಎಲ್ಲ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ ಏನೇನೋ ಹಾಕ್ಬಿಟ್ಟು ಸಲಾಡ್. ಸಲಾಡ್ ಮಾಡ್ತಾ ಇದ್ದೀರಾ? ಆಲ್ ಮಿಕ್ಸ್ ಸಲಾಡ್ ಅಂತ ಕರ್ಕೊಳ್ಳಿ. ಓಕೆ, ಆಲ್ ಮಿಕ್ಸ್ ಸಲಾಡ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರುಜಿ? ವೆಜಿಟಬಲ್ ಡ್ರೈ ಫ್ರೂಟ್ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಬಾದಾಮಿ, ಪೈನಾಪಲ್, ಈರುಳ್ಳಿ, ಕೆಂಪು ದಪ್ಪ ಮೆಣಸಿನಕಾಯಿ,
ಹಸಿ ಮೆಣಸಿನಕಾಯಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಬ್ಲಾಕ್ ಸಾಲ್ಟ್. ಓಕೆ ಗುರುಜಿ, ಅಂದ್ರೆ ಇದು ಈ ಕಡೆಗೆ ನಾವು ಹಣ್ಣು ಅನ್ಕೊಳಂಗಿಲ್ಲ, ತರಕಾರಿನೂ ಅನ್ಕೊಳಂಗಿಲ್ಲ, ಎಲ್ಲ ಮಿಕ್ಸ್. ಡ್ರೈ ಫ್ರೂಟ್ ಅನ್ಕೊಳಂಗಿಲ್ಲ. ಹೌದು, ಎಲ್ಲ ಮಿಕ್ಸ್ ಮಾಡಿ. ಹೌದು. ಓಕೆ, ಈ ತರ ಸಲಾಡ್ ಎಲ್ಲ ತಿಂತಂದ್ರೆ ಆರೋಗ್ಯವಾಗಿ ತಾಕತ್ತಾಗಿ ಇರ್ಬೋದು ಅಂತ ನೀವು ಅನ್ಕೊಳ್ತಾ ಇದೀರಾ. ರುಚಿ ಅಷ್ಟೇ ಅಲ್ಲ, ರುಚಿಯಾಗಿ ಬಾಯಿ ಚಪ್ಪಿಸ್ಕೊಂಡು ತಿನ್ಬೋದು. ತಿನ್ಬೋದು, ಬಟ್ ಮಾಡ್ಕೊಳಕ್ಕೆ ಅವ್ರಲ್ಲಿ ಟೈಮ್ ಇರ್ಬೇಕು, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋ ನಂಬಿಕೆ ಇರಬೇಕು, ಅವನ್ನ ಮನಸ್ಸಿರ್ಬೇಕು. ನಾವೇನೋ ತೋರಿಸ್ತಾ ಇರ್ಬೋದು, ದಿನ ಒಂದೊಂದು ತೋರಿಸ್ತಾನೆ ಇದೀವಿ, ಎಷ್ಟೋ ತರ ಜ್ಯೂಸ್ಗಳನ್ನ ತೋರಿಸಿದೀವಿ, ಸ್ಮೂತಿಗಳನ್ನ ತೋರಿಸಿದೀವಿ, ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಅಲ್ಲಿ ಕೊಡ್ತಾ ಇದೀವಿ. ಯಾಕಂದ್ರೆ ಕೆಲವರಿಗೆ ಮಾವಿನ ಇಷ್ಟ ಆಗೋರಿಗೆ ಅನಾನಸ್ ಇಷ್ಟ ಆಗಲ್ಲ, ಅನಾನಸ್ ಇಷ್ಟ ಆಗೋರಿಗೆ ಬಾಳೆಹಣ್ಣು ಇಷ್ಟ ಆಗಲ್ಲ. ಅಟ್ಲೀಸ್ಟ್ ಇದ್ರ ಜೊತೆಗಾರು ತಿನ್ಲಿ ಅಂತ ಎಲ್ಲಾ ಕಾಂಬಿನೇಷನ್ ಮಾಡ್ತಾ ಇದೀವಿ. ಇಷ್ಟೊಂದು ಆರೋಗ್ಯಕರವಾದ ಪೇಯಗಳನ್ನು ಕೊಟ್ಟಾದ್ಮೇಲೂ ಕೂಡ ಸರ್ ನಾನು ಸಣ್ಣ ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂತಾರೆ. ನಾವೇನ್ ಅರ್ಕತೆ ಹೇಳ್ತಾ ಇದೀವೇನ್ರಿ, ಎಲ್ಲ ಅದೇನೇನೆ ನಾವು ನೋಡ್ತಾ ಇರುವಂತ ಆಹಾರ ಪದ್ಧತಿ ತೋರಿಸ್ತಾ ಇರೋದನ್ನ ಅಳವಡಿಸ್ಕೊಳ್ಳಿ, ಖಂಡಿತವಾಗ್ಲೂ ಆರೋಗ್ಯ ವೃದ್ಧಿ ಆಗುತ್ತೆ, ನೀವು ಕೂಡ ಫಿಟ್ ಆಗಿರ್ತೀರಾ. ಫಿಟ್ ಆಗಿರೋದು ಇಂಪಾರ್ಟೆಂಟ್ ರೀ. ಓಕೆ ಗುರುಜಿ, ಗಮನ ಇಟ್ಟು ನೋಡಿ, ನಾವು ದೊಡ್ಡ ದೊಡ್ಡ ಐಟಮ್ ಯಾವ್ದು ತೋರ್ಸಕ್ಕೆ ಹೋಗ್ತಾ ಇಲ್ಲ. ಅಲ್ಲ, ನಾವು ಯಾವಲ್ಲ ಹೇಳ್ತೀವಿ ಗುರುಜಿ, ನಿಮ್ ಪಕ್ಕದ ಮನೆ ಅಂಗಡಿ ಸಿಗ್ಬೇಕು, ರಸ್ತೆ ಹೋದ ತಕ್ಷಣ ತರಕಾರಿ ಸಿಗ್ಬೇಕು, ಅದೇ ತರ ಅಂಗಡಿ ಸಿಗ್ಬೇಕು, ಎಲ್ಲೋ ತಂದು ಅದನ್ನೆಲ್ಲ ನಾವು ಕಾಪಾಡ್ಕೊಳ್ಳೋದು. ಆಮೇಲೆ ಏನಿಲ್ಲ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಒಂದು ಮಿಕ್ಸಿಂಗ್ ಬೌಲ್. ಸೊ ಸಣ್ಣಗೆ ಹೆಚ್ಕೊಂಡಿರುವಂತಹ ಮಾವಿನ ಹಣ್ಣು, ಓಕೆ, ಬಾದಾಮಿ, ಓಹೋ, ಆನಿಯನ್, ಈರುಳ್ಳಿ, ಓಹೋ, ಈರುಳ್ಳಿನೂ ಮಿಕ್ಸ್ ಮಾಡ್ಬೇಕು ಗುರುಜಿ. ಒಂಥರ ಹಸಸಿ ಈರುಳ್ಳಿ ಬಹಳ ಚೆನ್ನಾಗಿ ಇರುತ್ತೆ. ಒಂದೇ ಒಂದು ಯಾವ್ದಾದ್ರು ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಇಂಪಾರ್ಟೆಂಟ್ ಮೀಟಿಂಗ್ಗಳಿಗೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ಬೇಡಿ ಅಷ್ಟೇ. ಬಾಯಿ ವಾಸನೆ ಬರ್ತಾರೆ, ಬಾಯಿ ವಾಸನೆ ಬರುತ್ತೆ, ಈಗ ಕಾನ್ಫಿಡೆನ್ಸ್ ಇರಲ್ಲ ಆಮೇಲೆ ಮಾತಾಡೋಕೆ. ಓಕೆ 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 ಓಕೆ. ಅನಾನಸ್, ಓಕೆ, ರೆಡ್ ಕ್ಯಾಪ್ಸಿಕಮ್. ಎಸ್, ಇದಕ್ಕೆ ಕ್ಯಾರೆಟ್ ಗಿರೆಟ್ ಬೇಕಾದ್ರೆ ಏನ್ ಬೇಕಾದ್ರೆ ಹಾಕೋಬೋದಲ್ಲ? ಹಾಕೋಬಹುದು, ಎನಿಥಿಂಗ್ ಯು ಕ್ಯಾನ್ ಮಿಕ್ಸ್. ರಾ ಹಸಿ ಖಾರ ಇಷ್ಟಿರ್ಲಿ, ಸ್ವಲ್ಪ ಖಾರ ಆದ್ರೂ ರುಚಿ ಇರುತ್ತೆ. ಒಂಥರ ವಿಚಿತ್ರವಾದ ಕಾಂಬಿನೇಷನ್, ಹುಳಿ, ಸಿಹಿ, ಖಾರ, ಉಪ್ಪು ಕಾಂಬಿನೇಷನ್. ಸ್ವಲ್ಪ ಪೆಪ್ಪರ್ ಪೌಡರ್, ಬ್ಲಾಕ್ ಸಾಲ್ಟ್. ಓಹೋ, ಬ್ಲಾಕ್ ಸಾಲ್ಟ್ ಹಾಕಿರೋದ್ರಿಂದ ಸಾಲ್ಟ್ ಏನ್ ಬೇಕಾಗಲ್ಲ ಜಾಸ್ತಿ. ಓಕೆ ಓಕೆ, ಆ ಟೇಸ್ಟ್ ಬಂದ್ಬಿಡ್ತು. ಬ್ಲಾಕ್ ಸಾಲ್ಟ್ ಅಂದ್ರೆ ಈ ಸಾಲ್ಟ್ ಏನು ಮಾಡಕ್ಕಾಗಲ್ಲ, ಇದು ವೇಸ್ಟ್ ಆಗ್ಬಿಡ್ತಿದ್ದು ಅಂತ ಅದ್ಭುತವಾದಂತ ಟೇಸ್ಟ್ ಅದು. ಬಟ್ ಏನಂದ್ರೆ ಒಂದೇ ಒಂದು ಸ್ವಲ್ಪ ಅಂದ್ರೆ ಆ ಈರುಳ್ಳಿ ಹಾಕಿರೋದೇನೋ ಸ್ವಲ್ಪ ಎಡವಟ್ ಆಗ್ಬೋದೇನೋ ಬಿಟ್ರೆ ಚೆನ್ನಾಗಿರುತ್ತೆ, ಅದ್ರ ರುಚಿನೇ ಬೇರೆ ಇರುತ್ತೆ ನೋಡಿ. ಓಕೆ ಓಕೆ. ಅಂದ್ರೆ ಇದೆಲ್ಲ ಏನಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅಥವಾ ಮಧ್ಯಾಹ್ನ ತಿನ್ಬೇಕು ಅಂದಾಗ, ಸ್ನಾಕ್ಸ್ ಐಟಮ್ ತಿನ್ಬೇಕು ಅನಿಸಿದಾಗ ಬೇರೆದೆಲ್ಲ ತಿನ್ನಕ್ ಹೋಗ್ಬಿಡಿ. ಈ ತರದ್ ಒಂದು ಕಪ್ಪಲ್ಲೋ ಅಥವಾ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಹಾಕೊಂಡೋಗಿ ಒಂದು ತೆಗೆದ್ಬಿಟ್ಟು ಬಾಯಲ್ಲಿ ಹಾಕೊಂಡು ತಿನ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಇದೇನು ಫುಲ್ ಟೈಮ್ ತಿನ್ನಕ್ ಆಗಲ್ಲ, ಒಪ್ಕೊಳ್ತೀನಿ, ಯಾಕಂದ್ರೆ ನಾವು ಎಲ್ಲ ಅಭ್ಯಾಸ ಮಾಡ್ತಾ ಇರ್ತೀವಿ. ಇವಾಗ ಊಟ ಮತ್ತೆ ರಾತ್ರಿ ಊಟದ ಮಧ್ಯೆ ಒಂದು ಗ್ಯಾಪ್ ಬೇಕಾಗುತ್ತೆ, ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಂತರ ಒಂದು 11:30 12 ಗಂಟೆಗೆ ಏನೋ ತಿನ್ಬೇಕು ಅನಿಸಿದಾಗ ಈ ತರನ ಸ್ವಲ್ಪ ತಿಂದ್ರು ಕೂಡ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಆದಷ್ಟು ಕೈಯನ್ನು ಬಳಸೋದು ಬಹಳ ಒಳ್ಳೆಯದು. ಯಾಕಂದ್ರೆ 5 ಫಂಡಮೆಂಟಲ್ ಎಲಿಮೆಂಟ್ಸ್ ಅಂತ ಏನು ಕರಿತೀವಿ, ಪಂಚಮಹಾಭೂತಗಳು ಒಂದೊಂದು ಬೆರಳಲ್ಲೂ ಇರುತ್ತೆ. ಹಾಗಾಗಿ ಅದನ್ನ ಕಲಿಸಿದಾಗ ಆ ಎನರ್ಜೀಸ್ ಏನಿದೆ, ಪ್ರಕೃತಿ ಎನರ್ಜಿ ಅದಕ್ಕೆ ಸಿಕ್ಕಿರುತ್ತೆ, ಅದಕ್ಕೆ ಆ್ಯಡ್ ಆಗುತ್ತೆ. ಮತ್ತೊಂದು, ನೀವು ರೇಖಿ ಕಲಿತಾಗ ಎನರ್ಜಿ ಆಲ್ವೇಸ್ ಫ್ಲೋಸ್ ಥ್ರೂ ಯು. ಒಂದು ವಿಶ್ವಶಕ್ತಿ ಹರಿತಿರುತ್ತೆ. ಯಾವಾಗ ನಾವು ಈ ಥರ ಕೈಯಲ್ಲಿ ನಾವು ವರ್ಕ್ ಮಾಡ್ತೀವೋ ಆ ಆಹಾರ ಪದಾರ್ಥಕ್ಕೆಲ್ಲ ಆ ಒಳ್ಳೆ ಎನರ್ಜಿ ಸೇರುತ್ತೆ. ಹೀಗಾಗಿ ಈ ಹೈಫಂಡ ಜನ ಇರ್ತಾರೆ, ಕೈಯಲ್ಲಿ ಮುಟ್ಟಿದ್ರೆ ಹೈಜೀನು, ವಿಷಕ್ರಿಮಿಗಳು ಸೇರ್ಬಿಡುತ್ತೆ, ಇಷ್ಟು ವರ್ಷ ನಾನು ನೀವೆಲ್ಲ ಬದುಕೇ ಇಲ್ಲೇನೋ ಪಾಪ, ಈ ತರ ಎಲ್ಲ ಆಗ್ಬಿಟ್ಟು ಹಾಳಾಗಿ ಹೋಗ್ತಾ ಇದೀವಿ. ದಯವಿಟ್ಟು ಆದಷ್ಟು ಬೇರ್ ಹ್ಯಾಂಡ್ ನ ಬಳಸಬೇಕು. ನಾನೊಂದ್ಸರಿ ಮಂಗಳೂರಿನಲ್ಲಿ ಮೀನ್ ತಿಂತಾ ಇದ್ದೆ. ಹೋಗಿದೊಟ್ಲು ತುಂಬಾ ದೊಡ್ಡದಾಗಿತ್ತು, ಅವರು ಫೋರ್ಕ್ ಎಲ್ಲ ಕೊಟ್ಬಿಟ್ಟಿದ್ರು. ನಾವು ತಿಂತಾ ಇದ್ವಿ. ಅಲ್ಲಿ ನಮ್ಮ ಕಿಣಿ ಅಂತ ಒಂದು ಆಪರೇಟರ್, ಅವರು ಸರ್ ಸ್ವಲ್ಪ ಬೇಜಾರು ಮಾಡಿ, ತಪ್ಪು ತಿಳ್ಕೊಬೇಡಿ ಸರ್, ಏನಪ್ಪ ಏನು ಮಾತಾಡ್ತಾರೆ, ತಪ್ಪು ತಿಳ್ಕೊ, ಮೀನು ಹಾಗೆ ತಿನ್ನುವುದು ಒಳ್ಳೇದಲ್ಲ ಸರ್, ನೀವು ಕೈಲೇ ತಿಂದ್ರೆ ಚಂದ ಸರ್, ಬೇಡ ಸರ್ ಎಲ್ಲ ತಿನ್ಬೋದಲ್ಲ, ನನಗೆ ಅವೆಲ್ಲ ಅಲ್ಲ, ನೀವು ಕಂಪನಿಯವರು, ಬಟ್ ಒಂದು ತುಂಬಾ ಸಜೆಷನ್ ಸರ್, ಮೀನಿನ ನೀವು ಕೈಲಿ ತಿನ್ನಿ ಸರ್ ಅಂತ. ಅದಕ್ಕೆ ಇಷ್ಟೊಂದು ಬೇಜಾರು ಪಡ್ಕೊಳ್ಳೋದೇನಿದೆ. ಇಟ್ಸ್ ಎ ಗುಡ್ ಸಜೆಷನ್. ಸೊ ಆಲ್ ಫ್ರೂಟ್ ಅಥವಾ ಆಲ್ ಫ್ರೂಟ್, ವೆಜಿಟೇಬಲ್, ಡ್ರೈ ಫ್ರೂಟ್ಸ್ ಸಲಾಡ್ ಅಂತ ಹೇಳ್ಬೋದು. ನೋಡ್ರಿ ಒಂಥರ ಅದ್ಭುತವಾಗಿ ಕಾಣ್ತಿದೆ, ಚೆನ್ನಾಗೇನೋ ಕಾಣ್ತಾ ಇದೆ. ತಿನ್ಬೇಕಾದ್ರೂ ಅಷ್ಟೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಹಾಕಿರುವಂತ ಐಟಮ್ಗಳು ಹಂಗಿದೆ. ಬಾದಾಮಿ ಹಾಕಿದೀವಿ, ಹಣ್ಣುಗಳು ಹಾಕಿದೀವಿ, ಸ್ವಲ್ಪ ತರಕಾರಿನ ಹಾಕಿದೀವಿ, ಮಿಕ್ಸ್ ಅಂಡ್ ಮ್ಯಾಚ್ ಅನ್ನು ಮಾಡಿದೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಕೈನಲ್ಲಿ ಮಾಡಿಕೊಟ್ಟಿದೀವಿ. ಟೇಸ್ಟ್ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರೂಜಿಯವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ.
ನೋಡ್ಕೊಳ್ಳಿ, ಸಲಾಡ್ ಮಾಡ್ಕೊಳ್ಳಿ. ವೆಜಿಟಬಲ್ ಡ್ರೈ ಫ್ರೂಟ್ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಾವಿನ ಹಣ್ಣು, ಬಾದಾಮಿ, ಈರುಳ್ಳಿ, ಪೈನಾಪಲ್, ಕೆಂಪು ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಬ್ಲಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದರೆ ವೆಜಿಟಬಲ್ ಡ್ರೈ ಫ್ರೂಟ್ ಸಲಾಡ್ ರೆಡಿ ಟು ಟೇಸ್ಟ್. ಓಕೆ ಗುರುಜಿ, ಈ ಮಿಕ್ಸ್ ಅಂಡ್ ಮ್ಯಾಚ್ ಸಲಾಡ್ನ ತಿಂದು ನೋಡ್ಲೇಬೇಕು ಗುರುಜಿ. ಹಸಿ ಈರುಳ್ಳಿ ಹೆಂಗಿದೆ ಹೇಳಿ? ಇರೋದ ಗುರುಜಿ, ಅದ್ರದ್ದೇ ನಕರ ಜಾಸ್ತಿ. ನಕರ ಅಲ್ಲ, ಅದು ಬ್ಯೂಟಿಫುಲ್ ಟೇಸ್ಟ್. ಖಂಡಿತವಾಗ್ಲೂ ಐಟಮ್ನ ಸ್ನ್ಯಾಕ್ಸು, ಊಟ ಮಧ್ಯ ಸ್ನ್ಯಾಕ್ಸ್ ಐಟಮ್ ಯೂಸ್ ಮಾಡಿದ್ರೆ ಬಹಳ ಅನುಕೂಲ. ಆ ಫಿಟ್ನೆಸ್ನ ಕೊಡುತ್ತಿದ್ದು ಒಂದು 2-3 ಅವರ್ ತರ್ಕೊಳ್ಳೋ ಕೆಪಾಸಿಟಿ ಕೊಡುತ್ತೆ. ಒಂದು ಕರೆ ಇದೆ ಗುರುಜಿ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಹಲೋ ಹಲೋ, ನಮಸ್ಕಾರ, ಏನ್ ನಿಮ್ಮ ಹೆಸರು? ನಮಸ್ತೆ ಸರ್, ನಾನು ಎಲ್ಲಿಂದ ಎಲ್ಲಿಂದ? ಭದ್ರಾವತಿಯಿಂದ. ಭದ್ರಾವತಿಯಿಂದ. ಏನ್ ನಿಮ್ಮ ಹೆಸರು? ಇನ್ನೊಂದು ಹೇಳಿ, ನಿಮ್ಮ ಹೆಸರು ಹೇಳಿ. ಕವಿತಾ. ಓಕೆ, ನಮ್ಮ ಗುರೂಜಿಯವ್ರು ಇಲ್ಲೇ ಇದ್ದಾರೆ, ಬಾಲಕೃಷ್ಣ ಗುರೂಜಿಯವರು. ಅವ್ರ ಜೊತೆ ಮಾತಾಡ್ಬೇಕಾ ನೀವು? ಹೌದು ಸರ್. ಮಾತಾಡಿ ಮೇಡಮ್, ನಿಮ್ ಜೊತೆನೇ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಕವಿತಾ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ಗುರುಜಿ, ಕವಿತಾ ಮಾತಾಡ್ತಾ ಇದ್ದೀನಿ. ಹೇಳು. ಗುರುಜಿ, ನನ್ನ ಮಗ ಈಗ 9 ವರ್ಷ 8 ತಿಂಗಳು ಧ್ರುವ ಅಂತ. ಅವನು ಓದೋದು ತುಂಬಾ ಚೆನ್ನಾಗಿದ್ದ ಮತ್ತು ಈಗ ಒಂದು 8 ತಿಂಗಳಿಂದ ಅವ್ನಿಗೆ ಯಾವ್ದು ಕಾನ್ಸಂಟ್ರೇಷನ್ ಮತ್ತೆ ಈಗ ಹೇಳಿ ಒಂದು ಅಧ್ಯಕ್ಷ ಏನು ಮಾಡ್ತಾ ಇದ್ದಾರೋ ಅಷ್ಟನ್ನು ಮಾಡ್ಕೊಳ್ತಾ ಈಗ ಅವ್ನಿಗೆ. ಓಕೆ. ತುಂಬಾ ಒಂಥರ ಹಠ ಮಾಡ್ತಾ ಇದ್ದಾರೆ, ಏನಂತ ಅರ್ಥ ಆಗ್ತಾ ಇಲ್ಲ. ಮುಂದೆ ಒಂದು ಓದ ಭವಿಷ್ಯ ಹೇಗಿದೆ ಏನು ಗೊತ್ತಾಗ್ತಾ ಇಲ್ಲ ನಮಗೆ. ಒಂಥರ ತುಂಬಾ ಮಂಕ ಬಡ್ದಂಗಾಗಿದ್ದಾನೆ. ಆಲ್ ರೈಟ್, ಆಲ್ ರೈಟ್. ದಯವಿಟ್ಟು ಅದು ಸ್ವಲ್ಪ ಹೇಳಿ ಗುರುಜಿ. ನನ್ನ ಅನುಭವದ ಪ್ರಕಾರ ಇದನ್ನ ನೋಡಿದ್ರೆ ಪ್ರೇತ ಬಾಧೆ ಆಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಇದನ್ನ ನಿವಾರಣೆ ಮಾಡ್ಕೊಂಡ್ರೆ ಆ ಕಾನ್ಸಂಟ್ರೇಷನ್ನು, ಫೋಕಸಿಂಗ್ ಆಫ್ ದ ಮೈಂಡ್ ಎಲ್ಲವೂ ವಾಪಸ್ ಬರುತ್ತೆ ತಾಯಿ. ಏನ್ ಮಾಡಿ, ನಿಮ್ಮ ಮಗ, ನೀವು ಮತ್ತು ಇನ್ನೊಬ್ರು, ನಿಮ್ಮ ಅತ್ತೆನೋ ನಿಮ್ಮ ತಾಯಿನೋ ಯಾರಾದ್ರೂ ಒಬ್ರು, 3 ಜನ 3 ಭಾಗದ ರೇಖಿ 2 ಭಾಗದ ಹಿಪ್ನಾಸಿಸ್ ಕಲ್ತ್ಕೊಂಡು ನಾನು ಹೇಳ್ಕೊಡ್ತೀನಿ. ಮೆಮೊರಿ ಇಂಪ್ರೂವ್ ಮಾಡ್ಬೇಕಾದ್ರೆ ಹೇಗೆ, ಕಾನ್ಸಂಟ್ರೇಷನ್ ಮಾಡ್ಬೇಕಾದ್ರೆ ಹೇಗೆ, ಪ್ರೇತಾತ್ಮ ತೆಗೆಯೋದು ಹೆಂಗೆ, ಹಿಂದಿನ ಜನ್ಮ ಸರಿ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ನಿಮ್ಮ ಮಗನ ಇನ್ವಾಲ್ವ್ ಮಾಡ್ಕೊಂಡು ಟ್ರೀಟ್ಮೆಂಟ್ ನೀವೇ ಕೊಡಿ. ಸರಿ ಹೋಗ್ದಿದ್ರೆ ಕರ್ಕೊಂಬನ್ನಿ, ಸರಿ ಮಾಡಿಸ್ಕೊಡ್ತೀನಿ. ಫಸ್ಟ್ ಕ್ಲಾಸ್ ಆಗುತ್ತೆ, ಯಾವ ತೊಂದರೆನೂ ಇಲ್ಲ. ಮೊದಲಿಗಿಂತಲೂ ಚೆನ್ನಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಆರೋಗ್ಯವಾಗಿ ಓದಕ್ಕೆ ಆಗತ್ತೆ. ಒಬ್ಬ ಹುಡುಗ ಇದ್ದ. ಆಯ್ತಮ್ಮ, ನೀವು ಮಾಡ್ಕೊಳ್ಳಿ ತಾಯಿ, ಈ ತರ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ. ತುಂಬಾ ಉಪಕಾರ ಆಯ್ತು ಗುರುಜಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ನಾನೇನ್ ಕೇಳ್ಬೇಕು ಅನ್ಕೊಳ್ತಾ ಇದೀನಿ ಅಂದ್ರೆ, ಇವಾಗ ಚೆನ್ನಾಗಿರ್ತಾರೆ ಹುಡುಗರು, ಓದ್ತಾ ಇರ್ತಾರೆ, ಇಮಿಡಿಯೇಟ್ ಆಗಿ ಹಂಗೆ ಆಗ್ಬಿಡ್ತಾರಲ್ಲ, ಅವಾಗ ಪೇರೆಂಟ್ಗೆ ಭಯ ಶುರು ಆಗ್ಬಿಡುತ್ತೆ. ನಿಜ, ನ್ಯಾಚುರಲಿ ನೋಡಿ 95%, 98% ತೆಗೆಂತಿರೋರು ನೆಕ್ಸ್ಟ್ ಇಯರ್ 8, 9 ತಗೊಂಡ್ರೆ ಗಾಬರಿ ಆಗದೆ ಇರುತ್ತಾ ತಂದೆ ತಾಯಿಗೆ? ಏನೇನ್ ಪರಿಣಾಮ ಬೀರುತ್ತೆ ಅನ್ನೋದೇ ಒಂದು ಟೆನ್ಷನ್ ಆಗ್ಬಿಡುತ್ತೆ. ಬಹಳ ವಿಚಿತ್ರವಾದ ಸಮಸ್ಯೆಗಳು, ರಿಯಲಿಸ್ಟಿಕ್ ಪ್ರಾಬ್ಲಮ್ಸು, ಸಾಲ್ವ್ ಮಾಡೋಕ್ಕಾಗದಿರೋಂಥ ಸಮಸ್ಯೆಗಳು. ಹೇಳಿದ್ರೆ ನಂಬಲ್ಲ, ಅದಕ್ಕೆ ಔಷಧ ಇಲ್ಲ, ಡಯಾಗ್ನೋಸಿಸ್ ಇಲ್ಲ, ಏನು ಮಾಡಬೇಕು? ಹೌದು, ಖಂಡಿತವಾಗ್ಲೂ ನನ್ನ ಅನುಭವದ ಪ್ರಕಾರ ಇಂಥವೆಲ್ಲ ಸರಿ ಮಾಡಲಿಕ್ಕೆ ಸಾಧ್ಯ ಇದೆ. ಮೋಸ್ಟ್ ಆಫ್ ದ ಟೈಮ್ಸ್ ದೇ ಆರ್ ಕನೆಕ್ಟೆಡ್ ಟು ಸ್ಪಿರಿಟ್ಸ್. ಜೊತೆಗೆ ಸ್ವಲ್ಪ ಭಾಗ ಮಾತ್ರ ಹಿಂದಿನ ಜನ್ಮದ ಇರುತ್ತೆ, ಸ್ವಲ್ಪ ಭಾಗ. ಬಟ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಇಂಥದ್ದು ಪ್ರೇತಾತ್ಮದಿಂದ ಹಿಂಗಾಗ್ಬಿಡುತ್ತೆ. ಹಂಗಂತೀರ ಗುರುಜಿ? ಈಗ ನಾನು ಹೇಳೋದೇನು ಅಂದರೆ, ನನ್ನ ಅನುಭವ ಒಂದೇ ನನಗೆ ಆಧಾರ. ಇವಾಗೊಂದು 25,000 ಪ್ರೇತಾತ್ಮ ತೆಗೆದೀನಿ, ಒಂದು 25,000 ಪಾಸ್ಟ್ ಲೈಫ್ ಸರಿ ಮಾಡಿದ್ದೀನಿ, ಈಸಿಯಾಗಿ ಮಾಡಿದ್ದೀನಿ. ಇದು ನೋಡಿದ್ರೆ ಖಂಡಿತವಾಗ್ಲೂ ಇದು ಪ್ರೇತ ಬಾಧೆ ಡಾಮಿನೇಟಿಂಗ್ ಆಗಿದೆ. ಅದನ್ನ ಸರಿ ಮಾಡಿದಾಗ ಸರಿ ಹೋಗ್ತಾರೆ. ಸರಿ, ನಮ್ಮ ಅಡಿಗೆ ಮನೆ ಒಂದು ಪ್ರೇತಾತ್ಮ ಕರ್ಸ್ಬೇಕು. ಬಿಡ್ಲಾ? ಒಂದ್ ಬಿಡಿ ಗುರುಜಿ, ಒಂದೇ ಒಂದು ಸಾಕ? ಒಂದ್ ಬಿಡಿ ಗುರುಜಿ. ಇಷ್ಟು ದೊಡ್ಡ ಜಾಗಕ್ಕೆ ಒಂದು 500-600 ಬೇಡವೆ? ಅದಕ್ಕೆ ಕಂಪನಿ ಬೇಡವಾ? ಯಾಕಂದ್ರೆ ಎಷ್ಟೋ ಅಡಿಗೆ ಮಾಡಿಸ್ಬೋದು ನಾವು ಕರ್ಸ್ಬಿಟ್ಟು ಅಂತ. ಅಲ್ಲ, ನಾನು ಹೇಳ್ಕೊಳ್ಳೋದು ಏನಂದ್ರೆ ಗುರುಜಿ, ಇವು ಪ್ರೇತಾತ್ಮ ಅಂದಾಗ ಕೆಟ್ಟದ್ ಮಾಡಕ್ ಮಾತ್ರ ಸಾಧ್ಯ, ಒಳ್ಳೇದ್ ಮಾಡಕ್ ಸಾಧ್ಯ ಇಲ್ವಾ? ಬ್ಯೂಟಿಫುಲ್ ಕ್ವಶನ್ ಇದು. ನೀವು ಕೇಳಿ ಸಿಂಪಲ್ ಇರ್ಬೋದು. ಪ್ರೇತಾತ್ಮ ಒಳ್ಳೇದ್ ಮಾಡಿದ್ರು ಕೆಟ್ಟದ್ದೇ, ಕೆಟ್ಟದ್ ಮಾಡಿದ್ರು ಕೆಟ್ಟದ್ದೇ. ಹೌದಾ? ಯಾಕೆಂದ್ರ ಹೇಳಿ ಗುರುಜಿ. ನಾನು ಹುಟ್ಟೋಕ್ ಮುಂಚೆ ನನ್ನ ಆತ್ಮ ಈ ದೇಹದ ಮುಖಾಂತರ ಇಂತಿಂತ ಕೆಲಸಗಳನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿರುತ್ತೆ. ಅದನ್ನೇ ನಾವು ಹಾರ್ಸ್ಕೋಪ್ ಅಂತೀವಿ. ಏನಂತೀವಿ ಅದಕ್ಕೆ ಕನ್ನಡದಲ್ಲಿ? ಜಾತಕ ಅಂತ ಕರಿತೀವಿ. ಸೊ ನನ್ನ ದೇಹ ಅದರ ಮುಖಾಂತರ ನಡೆದಾಗ ನನ್ನ ಆತ್ಮಕ್ಕೆ ಬೇಕಾಗಿರೋ ಅನುಭವ ಎಲ್ಲ ಈ ದೇಹದ ಮುಖಾಂತರ ಸಿಕ್ಕಿ ಆ ಜನ್ಮದ ಸಾರ್ಥಕತೆ ಮ್ಯಾಕ್ಸಿಮಮ್ ಇರುತ್ತೆ. ಇವಾಗ ಪ್ರೇತಾತ್ಮ ಯಾವುದೋ ನನ್ನಲ್ಲಿ ಸೇರ್ಬಿಟ್ಟು
ಒಳ್ಳೊಳ್ಳೆ ಕೆಲಸ ಮಾಡಕ್ ಶುರು ಮಾಡಿಸ್ತು ಅಂತ ಇಟ್ಕೊಳ್ಳಿ. ಎಸ್, ನನ್ನ ಆತ್ಮಕ್ಕೆ ಬೇರೆ ಅನುಭವನ ಬೇಕಿತ್ತು ಅಂತ ಇಟ್ಕೊಳ್ಳಿ. ಅವಾಗ ನನ್ನ ಆತ್ಮದ ದೃಷ್ಟಿಯಿಂದ ಒಳ್ಳೇದು ಕೆಟ್ಟದ್ದಲ್ವಾ? ಅವಾಗ ನಾವು ಯೂಶಲಿ ಏನ್ಕೊಳ್ತೀವಿ ಅಂದ್ರೆ ಇವಾಗ ಪ್ರೇತಾತ್ಮ ದೇವಾಗಿವ ಅಂದ್ರೆ ಕೆಟ್ಟದೇ ಅನ್ಕೊಂಡಿದೀವಿ. ಒಳ್ಳೇದ್ ಮಾಡಕ್ ಸಾಧ್ಯನಾ? ಸಾಧ್ಯ ಇದೆ, ಸಾಧ್ಯ ಇದೆ. ಇವಾಗ ಯಾರ್ದೋ ದೇಹದಲ್ಲಿ ಸೇರ್ಕೊಂಡು ಪ್ರೇತಾತ್ಮ ಒಳ್ಳೆ ಸಂಗೀತಗಾರ ಮಾಡ್ಬಿಡ್ಬೋದು, ಒಳ್ಳೆ ವಿದ್ವಾಂಸನಾಗಿ ಮಾಡ್ಬಿಡ್ಬೋದು, ಒಳ್ಳೆ ಸೈಂಟಿಸ್ಟ್ ಆಗ್ಬಿಡ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬಿಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಇದೆಯಾ ಸಾಧ್ಯತೆ? ಬೇಕಾದಷ್ಟಿದೆ. ಆದ್ರೆ ಆತ್ಮದ ದೃಷ್ಟಿಯಿಂದ ಅದು ಕೂಡ ಕೆಟ್ಟದ್ದೇ. ಇರ್ಲಿ, ಪರವಾಗಿಲ್ಲ. ಅದು ಅದೇ ಹಿಂಗೆ ನೀವು ಬದುಕಿರೋದೇ ಆತ್ಮಕ್ಕೆ ಅಂತ, ಭೂಮಿಗೆ ಬಂದಿರೋದೇ ನಿಮ್ಮ ಆತ್ಮಕ್ಕೆ ಅಂತ. ಓಕೆ, ನೀವು ಬೇರೆ ಆತ್ಮನ ಕರ್ಕೊಂಡು ಕೂರ್ಸ್ಕೊಂಡ್ಬಿಟ್ಟು ಅದರ ಪ್ರಕಾರ ದೇಹ ನಡೆಸ್ಕೊಂಡ್ರೆ ನಿಮ್ಮ ಆತ್ಮಕ್ಕೆ ಅನ್ಯಾಯ ಆಗಲ್ವೇ? ಏನೋ ಇದು ತರ್ಕಕ್ಕೆ ನಿಲ್ಕದ್ದು. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಸಂತಿ ಮಂಜುನಾಥ್. ವಸಂತಿ ಮಂಜುನಾಥ್ ಅವರು ಎಲ್ಲಿಂದ ಬರ್ತಾ ಇರೋದು? ತೀರ್ಥಹಳ್ಳಿಯಿಂದ. ತೀರ್ಥಹಳ್ಳಿಯವರಾ? ಹೌದು. ಯಜಮಾನರು ತೀರ್ಥಹಳ್ಳಿಲೇ ಇದಾರಾ? ಹೌದು. ಏನಾಗಿದ್ದಾರೆ ಯಜಮಾನರು? ಬ್ಯಾಂಕ್ ಉದ್ಯೋಗಿ. ಬ್ಯಾಂಕ್ ಯಾವ ಬ್ಯಾಂಕ್ ಇದ್ದಾರೆ? SBM. SBM ಅಲ್ಲಿ ಇದ್ದಾರೆ. ನೀವು ಹುಟ್ಟಿ ಬೆಳೆದಿಲ್ಲ? ಶೃಂಗೇರಿ. ಎಲ್ಲ ಅಲ್ಲೇ ಇದೆಯಾ? ಇಲ್ಲಿ ಬಂದಿದ್ದೀವಿ. ಓಕೆ 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 ಓಕೆ. ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಹಲಸಿನ ಹಣ್ಣಿನ ಜಾಮ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಪಾಯಸ, ಒಂದು ಜಾಮ್ ರೆಸಿಪಿ ರೆಡಿ ಮಾಡಿಬಿಟ್ಟು ಅದರಲ್ಲಿ ಪಾಯಸ ಮಾಡೋದು. ಅಂದ್ರೆ ತುಂಬಾ ವೆರೈಟಿ ಮಾಡ್ಬೋದು ಹಲಸಿನ ಹಣ್ಣಿಂದ. ಅದ್ರಲ್ಲಿ ರೆಸಿಪಿ ರೆಡಿ ಮಾಡ್ಕೊಂಡ್ರೆ ಎನಿ ಸೀಸನ್, ನಮಗೆ ಸೀಸನ್ ಅಲ್ಲದೆ ಇದ್ದಾಗ ನಾವು ಇದನ್ನ ಚೆನ್ನಾಗಿ ಸವಿಬಹುದು. ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಆ ಟೈಮಲ್ಲಿ. ಅದನ್ನ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗಲೂ ಮಾಡ್ಬೋದು. ತಂದಿದ್ದೀನಿ, ಅಲ್ಲಿಂದನೇ ತರಬೇಕು ನೀವು. ಅಲ್ಲಿಂದನೇ ಬೆಲ್ಲ ತರಬೇಕು. ಯಾಕಂದ್ರೆ ಈ ಬೆಲ್ಲ ಎಲ್ಲ ಹಾಕಿ ನೀವು ಮಾಡಿದ್ರೆ ಅದು ಇನ್ನೇನೋ ಆಗ್ಬಿಡುತ್ತೆ. ಓಕೆ, ಹಲಸಿನ ಜಾಮು ಮತ್ತೆ ಪಾಯಸನಾ? ಅದರಿಂದ ಪಾಯಸ. ಓಕೆ, ಫಸ್ಟ್ ಜಾಮ್ ರೆಡಿ ಮಾಡ್ಕೊಳ್ಳೋದು. ಇಟ್ರೆ ಜಾಮ್ ಆಗುತ್ತೆ, ಮಾಡಿದ್ರೆ ಪಾಯಸ ಆಗ್ಬಿಡುತ್ತೆ. ಅಲ್ಲ, ರೆಸಿಪಿ ಎಲ್ಲ ರೆಸಿಪಿನೂ ಮಾಡ್ಬೋದು. ಅಂದ್ರೆ ಕಡುಬು, ಮುಳ್ಕ. ಏನ್ ತೋರಿಸ್ತಾ ಇದ್ದೀರಾ ನೀವು? ನಾನು ಇವತ್ತು ಪಾಯಸ ತೋರಿಸ್ತಿದ್ದೀನಿ. ಓಕೆ, ಹಲಸಿನ ಪಾಯಸವನ್ನ ತೋರ್ಸಕ್ಕೋಸ್ಕರ ತೀರ್ಥಹಳ್ಳಿಯಿಂದ ಬಂದಿದ್ದಾರೆ ವಾಸಂತಿ ಅವರು. ಓಕೆ ಮೇಡಮ್, ತೀರ್ಥಹಳ್ಳಿಯ ಸ್ಪೆಷಲ್ ಮಾಡಕ್ಕೆ ಏನೇನು ತಿಂದಿದ್ರೆ ಹೇಳ್ಬಿಡಿ. ಹಲಸಿನ ಹಣ್ಣಿನ ಜಾಮ್ ಹಾಗೂ ಪಾಯಸ ಬೇಕಾಗುವ ಸಾಮಗ್ರಿಗಳು: ಹಲಸಿನ ಹಣ್ಣು, ಸಕ್ಕರೆ, ತೆಂಗಿನಕಾಯಿ ಹಾಲು, ಚಿರೋಟಿ ರವೆ, ನಿಂಬೆ ಹಣ್ಣು, ತುಪ್ಪ, ಉಪ್ಪು. ಓಕೆ, ಎಷ್ಟು ಜನ ಮಕ್ಕಳು ವಾಸಂತಿ ಅವ್ರಿಗೆ? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಮಗ ಇದು ಸಿಂಬಿಯಾಸಿಸ್ ಅದರಲ್ಲಿ MBA ಮಾಡ್ತೇನೆ, BE ಮಾಡಿ ಮಾಡ್ತಾ ಇದ್ದಾನೆ. ಮಗಳು ಆರ್ಕಿಟೆಕ್ಚರ್ BE ಮಾಡ್ತಾ ಇದ್ದಾಳೆ. ಎಲ್ಲ ಬೆಂಗಳೂರಲ್ಲಿ ಇದ್ದಾರಾ? ಇಲ್ಲ, ಅವನು ಸಿಂಬಿಯಾಸ್ ಪೂನಾದಲ್ಲಿ ಓದ್ತಾ ಇದ್ದಾನೆ. ಮಗಳು ಬೆಂಗಳೂರು ದಯಾನಂದ ಸಾಗರ್ ಅಲ್ಲಿ ಮಾಡ್ತಾ ಇದ್ದಾಳೆ. ಓಕೆ, ಮತ್ತೆ ನೀವು ಇಲ್ಲೇ ಬರೋದು ಮಗಳ ಜೊತೆ ಇರೋದು? ಅಂದ್ರೆ ಅಲ್ಲಿ ಜಾಬ್ ಇದೆ, ಊರು, ಮನೆ, ತೋಟ ಎಲ್ಲ ಇದೆ. ತೀರ್ಥಹಳ್ಳಿ ಬಿಟ್ಟು ಬರಬೇಡಿ, ತುಂಬಾ ಚೆನ್ನಾಗಿದೆ ನೇಚರ್ ಎಲ್ಲ. ನಮ್ಗೆ ಅಲ್ಲಿ ಹರ್ಬಲ್ ಪ್ಲಾಂಟ್ಸ್ ತುಂಬಾ ಹಾಕೊಂಡಿದ್ದೀನಿ, ನನ್ನ ಹವ್ಯಾಸ. ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಜಾಗಗಳು ಎಲ್ಲ. ಟ್ರೈನಿಂಗ್. ಓಕೆ ಮೇಡಮ್, ಹಾಗಿದ್ರೆ ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಒಂದು ಬೌಲ್ ಕೊಡಿ. ಏನಕ್ಕೆ? ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಹಲಸಿನ ಹಣ್ಣು ಒಂದು ಬಟ್ಲು ತಗೋಬೇಕು. ತೋರಿಸಿ, ನಿಮ್ಮೂರಿಂದ ಹೆಂಗಿದೆ ನೋಡೋಣ. ಹಳದಿ ಚೆನ್ನಾಗಿದೆ, ಗಟ್ಟಿ ಗಟ್ಟಿಯಾಗಿರ್ಬೇಕು, ತುಂಬಾ ಗಳ್ತಿರ್ಬಾರ್ದು. ಚೆನ್ನಾಗಿ ಇದನ್ನ ಒಂದ್ ಬೌಲ್ ತಗೋಬೇಕು. ಇದಕ್ಕೆ ಮತ್ತೆ ಪುನಃ ಸಕ್ಕರೆ ಒಂದ್ ಬೌಲ್ ತಗೊಂಡ್ರೆ 3/4 ಬೌಲ್ ಸಕ್ಕರೆ ಹಾಕ್ಬೇಕು ಇದಕ್ಕೆ. ಯಾಕೆಂದ್ರೆ ಅದೇ ಪ್ರಿಸರ್ವೇಟಿವ್, ಅದಕ್ಕೆ ಬೇರೆ ಏನು ಹಾಕ್ತಾ ಇಲ್ಲ ನಾನು. ಮತ್ತೆ ಲಿಂಬೆ ರಸ. ಯಾರಿಗೆ ಇಷ್ಟ ಈ ಪಾಯಸ ನಿಮ್ಮಲ್ಲಿ ವಸಂತಿ? ಎಲ್ರಿಗೂ. ಅಂದ್ರೆ ಸೀಸನ್ ಮುಗಿದ್ರ ಮೇಲೆ ಮಾಡ್ತೀವಲ್ಲ, ಅವಾಗ ಎಲ್ಲರೂ ಇಷ್ಟಪಡ್ತಾರೆ. ಸೀಸನ್ ಅಲ್ಲಿ ಮಾಡಲ್ಲ, ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಎಲ್ಲ. ಅಂದ್ರೆ ಪಾಯಸ ಒಂದೇ ಅಲ್ಲ, ತುಂಬಾ ವೆರೈಟಿ. ಹಲಸಿನ ಹಣ್ಣಲ್ಲಿ ಏನೇನ್ ಮಾಡ್ತೀವೋ ಅಷ್ಟನ್ನು ಇದ್ರ ಮಾಡ್ಬೋದು. ವೆಜ್. ಲಿಂಬೆ ರಸ ಹಾಕ್ತಾ ಇದೀನಿ. ಮತ್ತೆ ಉಪ್ಪು ಚಿಟಿಕೆ ಸಾಕು, ಇದಕ್ಕೆ ಕಡಿಮೆ ಇರೋದ್ರಿಂದ. ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಬೇಕು. ಮ್ಯಾನೇಜರ್ಗೆ ಏನ್ ಇಷ್ಟ ನೀವು ಮಾಡೋದು? ಅಂದ್ರೆ ಎಲ್ಲ ಐಟಮ್ ಇಷ್ಟ. ನಾನು ಸಾಧಾರಣ ಹೋಮ್ ಮೇಡೇ ಜಾಸ್ತಿ, ಯಾವ್ದು ಕೊಂಡ್ಕೊಂಬರೋದು ಕಡಿಮೆ. ರೆಸಿಪೀಸ್ ಎಲ್ಲ ತುಂಬಾ ಇಂಟ್ರೆಸ್ಟ್. ನಾನು ಮ್ಯಾಗಝಿನ್ಗಳಿಗೆ ತುಂಬಾ ಸಾಕಷ್ಟು ಬರಿತೀನಿ. ಎಲ್ಲಾ ಮ್ಯಾಗಝಿನ್ಗಳಿಗೂ ನಾನು ರೆಸಿಪಿಗಳನ್ನ ಮತ್ತೆ ಮನೆ ಮದ್ದುಗಳು ಈ ತರ ತುಂಬಾ ಕಳಿಸ್ತೀನಿ. ಚಿಕನ್ ತುಂಬಾ ಇದಿದೆ, ಕಲ್ಸೋದು ಚೆನ್ನಾಗಿ. ನಮ್ಮ ಮನೆಯವರಿಗೆ ಸಾಧಾರಣ ಎಲ್ಲ ವೆರೈಟಿನೂ ಇಷ್ಟ ಆಗುತ್ತೆ. ಏನ್ ಮಾಡೋದು ಚೆನ್ನಾಗಿದೆ ಸಾಧಾರಣ ಸ್ವೀಟ್ಗಳು ತುಂಬಾ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ ಅನ್ಕೊಂಡು. ಮೈಸೂರು ಪಾಕ್ ಇದು ತುಂಬಾ ಇಷ್ಟ ಎಲ್ರಿಗೂ. ಮಂಜುನಾಥ್. ಮಂಜುನಾಥ್ ಅವರೇ, ಏನ್ ಸ್ವೀಟ್ ಚೆನ್ನಾಗಿ ಮಾಡ್ತಾರೆ ಇವರು? ಮಾಡ್ತಾರೆ ಸರ್, ಮಾಡ್ತಾರೆ ಸರ್. ಓಕೆ, ಇದು ಕಲಸಿ ಇಡ್ಬೇಕು 20 ನಿಮಿಷ. 20 ನಿಮಿಷ ಇಟ್ಟಾಗ ಅದು ನೀರ್ ಬಿಟ್ಕೊಳ್ಳುತ್ತೆ. ಈ ಸಕ್ಕರೆ ಇದು ಎಲ್ಲ ಹಾಕಿದಾಗ. ಬನ್ನಿ ಹಂಗೆ ಇಡ್ಬಿಡಿ, ಫ್ರಿಜ್ ಇಡೋಣ ಬನ್ನಿ. ಸಕ್ಕತ್ತಾಗಿ. ಫ್ರಿಜ್ ಬೇಡ, ಹಾಗೆ ಇಟ್ರೆ ಬರುತ್ತೆ. ಅದು ಪ್ರೊಸೆಸ್ ಆಗಲ್ಲ. ಫ್ರಿಜ್ ಅಲ್ಲಿ ಇಟ್ಟರೆ ಪ್ರೊಸೆಸ್ ಆಗಲ್ಲ. ಇದು ಹಾಗೆ ವಾತಾವರಣದಲ್ಲಿ ಇಟ್ಟರೆ ಹಾಗೆ ಇದ್ಬಿಡುತ್ತೆ. ಈ ಸಕ್ಕರೆ ಫುಲ್ ಕರಗಿ ನೀರಾಗ್ಬಿಡುತ್ತೆ. 20 ಮಿನಿಟ್ಸ್ ಇಟ್ರೆ ಸಾಕು. ನೀವು ಮಿಕ್ಸ್ ಮಾಡಿ ಈ ತರ. ನೆಕ್ಸ್ಟ್ ಆಮೇಲೆ ಇದು ಕರಗತ್ತೆ. 20 ಮಿನಿಟ್ಸ್ ನಂತರ ಕರಗಿದಾಗ ನಾವು ಅದನ್ನ ಬಾಯ್ಲ್ ಮಾಡಕ್ ಇಡ್ಬೇಕು. ಓಕೆ, ಆಯ್ತಾ? 20 ನಿಮಿಷ ತೋರಿಸಿ. 20 ನಿಮಿಷದ ನಂತರ ಈ ತರ ನೀರ್ ಬಿಟ್ಕೊಂಡು ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಓಕೆ,
ಓಕೆ 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 ಏನ್ ಇದನ್ನ ಮಾಡೋಣ ಈಗ ಫ್ರೈಯಿಂಗ್ ಇದು ಬಾಣ್ಲಿಗೆ ಹಾಕಿ ಹಾಕಿಮ್ಮ ಇಂಗಿಸ್ಬೇಕು. ನೀರ್ ಚೆನ್ನಾಗಿ ಕರಗುತ್ತಲ್ಲ ಅದು ಫುಲ್ ಸಕ್ಕರೆ ಎಲ್ಲ ಕರಗಿ ನೀರಾಗಿರುತ್ತೆ. ಏನೇನ್ ಸ್ಪೆಷಲ್ ಮಾಡ್ತೀರಾ ನಿಮ್ಮ ತೀರ್ಥಹಳ್ಳಿಯ ಸ್ಪೆಷಲ್ಗಳು? ತೀರ್ಥಹಳ್ಳಿ ಮಲೆನಾಡಿಂದು ಹಲಸಿನ ಹಣ್ಣಲ್ಲಿ ತುಂಬಾ ವೆರೈಟಿ ಮಾಡ್ತೀವಿ. Okay. ಅವುಗಳಲ್ಲಿ ಮುಳುಕ, ದೋಸೆ, ಕಡುಬು ಸೀಸನ್ ಅಲ್ಲಿ ಫುಲ್ ಯಾರ ಮನೆಗೆ ಹೋದ್ರು ಹಲಸಿನ ಹಣ್ಣಿಂದ ರೆಸಿಪಿ ಇರುತ್ತೆ. Okay. ಮತ್ತೆ ಬಿಸಿಲಿದ್ರೆ ಹಣ್ಣು ಹಪ್ಪಳಗಳು, ಚಿಪ್ಸ್ ಈ ತರ ಈಗ ಸೀಸನ್ ಅದು ತುಂಬಾ ಮಾಡ್ಕೊಳ್ತೀವಿ. ಮತ್ತೆ ಈ ತರ ರೆಡಿ ಮಾಡಿ ಇಟ್ಕೊಂಡು ಯಾರು ಗೆಸ್ಟ್ ಬೆಂಗಳೂರು ಕಡೆ ಹೊರಗಡೆಯಿಂದ ಬಂದಾಗ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಇವಾಗ ಎಲ್ಲಿಂದ ತಂದಿಯ ಹಲಸಿನ ಹಣ್ಣು ಅಂತಾರೆ. ಅವಾಗ ಖುಷಿ ಕೊಡುತ್ತೆ. ಮಕ್ಕಳು ಸಹ ಹಲಸಿನ ಹಣ್ಣು ಇದ್ದಾಗ ತಿಂದೆ ಹೋದ್ರು ಅವಾಗ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಮಗಳಿಗೆ ಇಷ್ಟ ನೀವು ಮಾಡೋ ಅಡುಗೆ ಇಲ್ಲ, ಎಲ್ಲ? ಮಕ್ಳಿಗೆ ತುಂಬಾನೇ ಇಷ್ಟ. ನಾನು ಇವಾಗ ಬರುವಾಗ್ಲೂ ತಂದಿರ್ತೀನಿ ಅವರಿಗೆ. ವೆರಿ ಗುಡ್ ವೆರಿ ಗುಡ್ ಇಷ್ಟಪಡ್ತಾರೆ. ವೆರಿ ಗುಡ್. ನಮ್ಮ ಮನೆಯಲ್ಲೇ ಮರ ಎಲ್ಲ ಇದೆ, ಹೌದಾ? ಬೆಳ್ಕೊಳ್ತೀವಿ. ತೋಟ ಎಲ್ಲ ಉಂಟಾ? ಹಾ ಇದೆ. ಅದಕ್ಕೆ ಬಿಟ್ಟು ಬರಕ್ ಮನಸ್ಸಾಗ್ತಾ ಇಲ್ಲ. ಹೌದು. ಮಕ್ಳು ಬೇಕಾದ್ರೆ ಹೋಗ್ಲಿ, ನಾವು ಅಲ್ಲೇ ಇರೋಣ ಅಂತ. ಅದು ಚೇಂಜಸ್. ಮಕ್ಕಳು ಸಿಟಿಲಿ ಇದ್ದವ್ರು ಬಂದ್ರು ಒಂಥರ ಚೆನ್ನಾಗಿದೆ ಜಾಗ. ಎಸ್ 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 ಜಾಗ ಚೆನ್ನಾಗಿದೆ. ಹೌದು. ಇದೊಂದು 10 ಮಿನಿಟ್ಸ್ಗೆ ಆಗತ್ತೆ. ಅದು ಜಾಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಪಾಯಸ. ಅಂದ್ರೆ ಇದು ಚೆನ್ನಾಗಿ ನಾವು ಬೇಯಿಸಿ ಇಟ್ಕೊಂಡಿರೋದು ನಿಮ್ಗೆ ಜಾಮ್ ತರ ಜಾಮ್ ಇರುತ್ತೆ. ತರ ಇರುತ್ತೆ. ಅದನ್ನ ಪಾಯಸಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಬೇರೆ ಬೇರೆ ಏನೇ ಮಾಡ್ಬೇಕಂದ್ರೂ ಅದನ್ನ ಯೂಸ್ ರೆಸಿಪಿ ಮಾಡೋದು. ಮಾಡ್ಬೋದು. ಯಾಕೆಂದ್ರೆ ಅಂದ್ರೆ ಅಳಸಣ್ಣಿನ ಬೇಸು ಹೌದು. ನಾವು ರೆಡಿ ಮಾಡಿ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಸಾಧಾರಣವಾಗಿ ತುಂಬಾ ನಮ್ಮ ಮಲೆನಾಡಲ್ಲಂತೂ 75% ವೇಸ್ಟ್ ಆಗುತ್ತೆ, 25% ಯೂಸ್ ಮಾಡ್ಬೋದು. ಮಳೆ ಬಂದ್ಬಿಡುತ್ತೆ ಆಗ, ಅಂದ್ರೆ ಬಿಸಿಲಿರಲ್ಲ, ಏನೂ ಇರಲ್ಲ, ಹಪ್ಪಳನೂ ಮಾಡ್ಲಿಕ್ಕಾಗಲ್ಲ. ಅಂತ ಟೈಮಲ್ಲಿ ತುಂಬಾ ಮನೆಗಳಲ್ಲಿ ಕೊಳ್ತೋಗುತ್ತೆ. ಆದ್ರಿಂದ ನಾನು ಇದನ್ನ ಸುಮಾರು ತೋಟಗಾರಿಕಾ ಇಲಾಖೆಯಿಂದೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತೀನಿ, ಅದರಲ್ಲಿ ತೋರಿಸ್ತೀನಿ ಇದನ್ನ. ಅಂದ್ರೆ ತುಂಬಾ ಯೂಸ್ ಇದೆ. ಏನೇನ್ ಮಾಡ್ಕೋಬಹುದು, ಅಳಸಣ್ಣಿನ ಉಪಯೋಗಗಳೇನು, ತುಂಬಾ ರೀತಿ ರೆಸಿಪಿಗಳೇನು? ಮಾಡ್ಬೋದು. ಅಂದ್ರೆ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಸೇಲ್ಸ್ ಸಹ ಮಾಡ್ಕೋಬಹುದು. ಓಕೆ ಓಕೆ ಹೌದು. ಉದ್ಯೋಗಸ್ಥ ಮಹಿಳೆಯರಿಗೆ ಇಲ್ಲ, ನಮ್ಮಲ್ಲಿ ಈ ಸರಿ ಸಂಘಗಳಿಂದ ತುಂಬಾ ಮಾಡ್ತಾ ಇದೀವಿ ಇದನ್ನ. ಹೌದಾ? ಕೊಡ್ತಾ ಇದೀರಾ ಬೇರೆ ಹೊರಗಡೆ ಕೊಡ್ತಾ ಇದೀವಿ. ತುಂಬಾ ಆರ್ಡರ್ಸ್ ಇದೆ. ಓಕೆ ಜಾರ್ ಎಲ್ಲ ಮಾಡ್ಬಿಟ್ಟು ಕೊಡ್ತಾ ಇದೀವಿ. ಓಕೆ. ಯಜಮಾನ್ರೆ ಲೋನ್ ಕೊಡ್ತಾರೆ? ಲೋನ್ ಬೇಡ ಸರ್, ನಮ್ಮ ಮನೆಯಲ್ಲೇ ಹಣ್ಣಿದೆ, ಸಕ್ಕರೆ ಒಂದು ತಗೊಂಡ್ರೆ ಆಯ್ತು. ಅಲ್ಲ ಯೂಶಲಿ ಯಜಮಾನ್ರೆ ಲೋನ್ ಕೊಡ್ತಾರೆ. ಅದು ನಾವು ಈ ಸಂಘ NGOs ಟೈಪ್ ಮಾಡ್ಕೊಂಡಿದೀವಿ. ಓಕೆ ಓಕೆ ಓಕೆ. ಎಷ್ಟು ನಿಮಿಷ ಬೇಕಾಗುತ್ತೆ? ಈಗ ರೆಡಿ ಆಗ್ತಾ ಇದೀನಿ. ಸ್ವಲ್ಪ ತಿಕ್ ಬರಬೇಕು. ಅಂದ್ರೆ ಯಾಕೆಂದ್ರೆ ತುಂಬಾ ಕಡಿಮೆ ಇದ್ಬಿಟ್ರೆ ಅದು ಬೇಗ ಹಾಳಾಗುತ್ತೆ. ಓಕೆ. ಆಮೇಲೆ ಸ್ಟೆರಿಲೈಸ್ ಮಾಡಿದ ಬಾಟ್ಲಿ ಹಾಕಿಟ್ರೆ ತುಂಬಾ ಟೈಮ್ ಇಡ್ಬೋದು. 1 ಇಯರ್ ಎಲ್ಲ ಫ್ರಿಜ್ ಅಲ್ಲಿ ಇಟ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ಪ್ರಿಸರ್ವೇಟಿವ್ ಏನು ಬೇಡ, ಏನು ಬೇಕಾಗಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಕೊಡೋದ್ರಿಂದ ಹೆಲ್ತಿನೂ ಆಗಿರುತ್ತೆ. ಮತ್ತೆ ಚಪಾತಿ ದೋಸೆಗೂ ಹಾಗೆ ಹಾಕೊಂಡು ತಿನ್ಬಹುದು ರೆಡಿ ಬೇಕಿದ್ರೆ. ಮತ್ತೆ ಇದನ್ನ ಬರ್ಫಿ ತುಂಬಾ ವೆರೈಟಿ ಮಾಡ್ತೀವಿ ನಾವು. ಅಂದ್ರೆ ಆ ಸಕ್ಕರೆ ಅಂಶ ಎಲ್ಲ ಹೋಗ್ಬೇಕಾ? ಹೌದು, ನೀರಿನ ಅಂಶ ಹೋಗ್ಬೇಕು. ಓಕೆ. ಸಕ್ಕರೆ ಪಾಕ ಬಂದ್ಬಿಟ್ಟು ಅದಕ್ಕೆ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆಗುತ್ತೆ. ತಿಕ್ ಬರಬೇಕು ಇದು. ಈಗ ಹಿಡಿದಾಗ ಹೀಗೆ ಇದಾಗಿ ಇನ್ನೂ ಬರಬೇಕು ಸ್ವಲ್ಪ. ಓಹೋ, ಈ ಪರಿಸ್ಥಿತಿ ಬಂದ್ಬಿಡ್ತಾ? ಹೌದು. ಚೆನ್ನಾಗಿ ಮಾಡ್ತಾ ಇದ್ರೆ? ಹೌದು. ಓಕೆ. ಏನ್ ಮಾಡೋಣ ನೆಕ್ಸ್ಟ್ ಇದನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಓಕೆ ನಾವು ರೆಸಿಪಿ ಮಾಡುವಾಗ ಹಾಕೋಣ. ಇದು ಇದೇ ಸ್ಥಿತಿಲಿ ಅಂದ್ರೆ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಸ್ಟೆರಿಲೈಸ್ ಮಾಡಿದ ಬಾಟ್ಲಿ ಚೆನ್ನಾಗಿ ನೆಂದಂತದ್ದನ್ನ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬಹುದು. ಏನಾದ್ರೂ ಅಳಸಣ್ಣಿನ ಮಾಡ್ಬೇಕಾದ್ರೆ ಇದನ್ನ ಬೇಸ್ ತರ ಯೂಸ್ ಮಾಡ್ಕೋಬಹುದು. ನಾವು ಇದನ್ನ ನೆಕ್ಸ್ಟ್ ಇದರೊಳಗೆ ಪಾಯಸ ಹೆಂಗ್ ಮಾಡ್ಬೋದು ಅಂತ ತೋರಿಸ್ತಾ ಇದೀವಿ. ಎಸ್ ಮೇಡಮ್, ಶುರು ಮಾಡೋಣ. ಈಗ ಒಂದು ಲೋಟ ಗ್ಲಾಸ್ ಮಾಡೋದಾಗಿದ್ರಿಂದ ನಾವು ಒಂದು ಅರ್ಧ ಟೀ ಸ್ಪೂನ್ ಹಾಕಿ ಸಾಕು. ಓಕೆ. ಚಿರೋಟಿ ಥಿಕ್ನೆಸ್ಸಿಗೋಸ್ಕರ ಇದನ್ನ ಹಾಕೊಳ್ತೀವಿ. ಓಕೆ. ತುಪ್ಪ 1.5 ಟೀ ಸ್ಪೂನ್ ಹಾಕಿ. ಓಕೆ. ಹಾಕಿ ನೀವು ಹಾಕಿ, ತುಪ್ಪ ಹಾಕಿ ಸಾಕು. ಓಕೆ. ತುಪ್ಪ ಚೆನ್ನಾಗಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಹೌದು ಮೇಡಮ್. ಆದ್ರೆ ಒಂದು ಸಾಕಿಷ್ಟು. ಓಕೆ. ಸ್ವಲ್ಪ ಫ್ರೈ ಮಾಡೋಣ. ಸ್ಪೂನಲ್ಲಿ ತಿನ್ನೋದಾದ್ರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬೇಕಾಗುತ್ತೆ. ಅವಾಗ ಚಿರೋಟಿ ರವೆ ಜಾಸ್ತಿ ಹಾಕೋಬಹುದು. ಸ್ಪೂನಲ್ಲಿ ತಿನ್ನೋದಾದ್ರೆ ಬೌಲಲ್ಲಿ ಹಾಕೊಂಡು ತಿನ್ಬೇಕಿದ್ರೆ ಇವಾಗ ನಾವ್ ಹೆಂಗ್ ತಿಂತೀವಿ ಅಂದ್ರೆ ಕುಡಿತೀವಾ ತಿಂತೀವಾ? ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು. ಇದು ತಿನ್ನೋ ಪಾಯಸ ತಾನೇ ಇದು? ತಿನ್ನಕ್ಕೂ ಕುಡಿಯೋ ಪಾಯಸ ಅಲ್ಲ ಇದು. ಕುಡಿಯೋ ಪಾಯಸಕ್ಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಆಡ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ನಿಮ್ಮ ಆಪ್ಷನ್. ಓಕೆ. ಇನ್ನೇನು ಹಾಕೊಳ್ಳೋದಿಲ್ಲ, ಇಷ್ಟೇನಾ? ಅಷ್ಟೇನೆ. ಇದನ್ನ ಕಾಯಿ ಹಾಲಲ್ಲಿ ಬೇಯಿಸ್ಬಿಡೋದು. ಅದನ್ನ ಇದನ್ನ ರವೆ ಈಗ ಹುರ್ಕೊಂಡಿದೀವಲ್ಲ, ಇದನ್ನ ಇದಕ್ಕೆ ಹಾಕಿ ಬೇಯಿಸ್ತೀರಾ ಅಥವಾ ಅದಕ್ಕೆ? ಇಲ್ಲ, ಇದಕ್ಕೆ ಕಾಯಿ ಹಾಲನ್ನ ಫಸ್ಟ್ ರವೆ ಸಕ್ಕರೆನಲ್ಲಿ ಬೇಯಲ್ಲ, ಓಕೆ, ಕಾಯಿ ಹಾಲಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಅದ್ರ ಜಾಮ್ ಹಾಕಿ. ಓಕೆ ಓಕೆ. ಇವಾಗ ಆಗಿದೆ. ಬಿಡಿ ಬಿಡಿ, ಹಾಕಿ. ತೆಂಗಿನಕಾಯಿ ಹಾಲು 1 ಗ್ಲಾಸ್ ಹಾಕ್ತಾ ಇದೀನಿ. ಹಾಕಿ ಮಾ. 2 ಕುದಿ ಬರ್ಬೇಕು ಇವಾಗ. ಓಕೆ. ಈಗ ಅದನ್ನ ಹಾಕಿ. ಹಾಕೋಣ? ಹಾ, ಸಾಕಾ ಇಷ್ಟು? ಸಾಕು. ಇದು ಬೇಸು. ಇದನ್ನ ಮಾಡಿ ಇಟ್ಕೊಂಡಿರಿ. ಜಾಮ್ ತರ ಯೂಸ್ ಮಾಡ್ಬೋದು, ರೊಟ್ಟಿಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು. ಯಾರು ಮಲಿಲ್ಲ ಅಂದ್ರೆ ಬೇಕಾದಾಗೆ ನೀವೇ ತಿನ್ಕೋಬಹುದು. ಇಷ್ಟೇ ಸಾಕಾ? ಇನ್ನು ಸ್ವಲ್ಪ ಹಾಕ್ಲಾ? ಚೂರು ಹಾಕಿ. ಒಳ್ಳೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಸ್ವೀಟ್ ಸಾಕಾಗುತ್ತೆ. ಸಾಕು. ಗಟ್ಟಿ ಪಾಯಸ ರೆಡಿ ಆಗಿ ಆಫ್ ಮಾಡ್ಬೋದಾ? ಹಾ, ಆಫ್ ಮಾಡ್ಬೋದು. ರೆಡಿ ಇದೆ.
ಹಲಸಿನ ಹಣ್ಣಿನ ರೆಡಿ ಜಾಮ್ ಮತ್ತೆ ಪಾಯಸ ರೆಡಿ ಇದೆ. ಓಕೆ, ರೆಸಿಪಿ ನೋಡಿ ಹೇಳಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತೀರ್ಥಹಳ್ಳಿಯಿಂದ ಬಂದಿದ್ದಾರೆ, ಅದ್ಭುತವಾಗಿರುವಂಥ ಜಾಮನ್ನ ಮಾಡಿ ತೋರಿಸಿದ್ದಾರೆ. ಜಾಮ್ನ ಬೇಸಾಗಿ ಇಟ್ಕೊಂಡು ಏನೇನು ಮಾಡ್ಬೋದು ಅಂತ ತೋರಿಸ್ತೀನಿ. ಅವರು ಮೊದಲನೇದಾಗಿ ಪಾಯಸ ತೋರಿಸಿರಿ ಅಂತ ಹೇಳಿದರೆ, ಇದನ್ನ ಯಾವ ರೀತಿ ಮಾಡಿದ್ರು ವಾಸಂತಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿಯಿಂದ ಬಂದು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಹಲಸಿನ ಹಣ್ಣಿನ ಜಾಮ್ ಹಾಗೂ ಪಾಯಸ ಮಾಡುವ ವಿಧಾನ. ಒಂದು ಬೌಲ್ಗೆ ಹಲಸಿನ ಹಣ್ಣು, ಸಕ್ಕರೆ, ನಿಂಬೆ ರಸ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸುಮಾರು 20 ನಿಮಿಷ ನೆನೆಸಿ. ಇದನ್ನು ಬಾಣಲಿಗೆ ಹಾಕಿ ಗಟ್ಟಿಯಾಗುವವರೆಗೆ ಬೇಯಿಸಿ ಜಾಮ್ ತಯಾರಿಸಿಕೊಳ್ಳಿ. ಒಂದು ಬಾಣಲಿಗೆ ಚಿರೋಟಿ ರವೆ, ತುಪ್ಪ ಹಾಕಿ ಫ್ರೈ ಮಾಡಿ ತೆಂಗಿನಕಾಯಿ ಹಾಲು ಹಾಕಿ ಕುದಿ ಬಂದ ಮೇಲೆ ಹಲಸಿನ ಹಣ್ಣಿನ ಜಾಮ್ ಹಾಕಿ ಬೇಯಿಸಿ. ಈಗ ಹಲಸಿನ ಹಣ್ಣಿನ ಜಾಮ್ ಹಾಗೂ ಪಾಯಸ ಸವಿಯಲು ಸಿದ್ಧ. ಓಕೆ, ವಸಂತಿ ಮಂಜುನಾಥ್ ಅವರು ತೀರ್ಥಹಳ್ಳಿಯಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಹಳಸಣ್ಣಿನ ಪ್ರಾಡಕ್ಟ್ ಎಲ್ಲ ಮಾಡಿ ತೋರಿಸ್ತೀನಿ ಮುರಳಿಯವರೇ ನಾವು ಅಂತ ಹೇಳಿದ್ದಾರೆ. ಒಳ್ಳೆ ಹಳಸಣ್ಣನ ಕೊಟ್ಟಿದ್ದಾರೆ. ಫಸ್ಟ್ ಯಾರು ತಿನ್ನೋದು? ಜಾಮ್ ತಿನ್ಬಿಟ್ರೆ ಇದು ರುಚಿ ಸಿಗಲ್ಲ. ಪಾಯಸನೇ ಟೇಸ್ಟ್ ನೋಡಿ, ಜಾಮ್ ಆಮೇಲೆ ತಿನ್ನಿ. ಹಿಂಗಂತೀರಾ? ಚೆನ್ನಾಗಿರುತ್ತೆ. ಅದ್ಭುತವಾಗಿದೆ. ಅದು ಅಷ್ಟು ನೆನೆಸ್ಬೇಕು ನೀವು. ನೆನೆಸಿ ಆ ಬೇಸು ಮಾಡಿ ಇಟ್ಕೊಂಡ್ರೆ ಈ ರುಚಿ ಬರಕ್ ಸಾಧ್ಯ. ಇಲ್ಲಾಂದ್ರೆ ಈ ರುಚಿ ಬರಬಿಡಿ. ಅಂದ್ರೆ ಎನಿ ಟೈಮು ಈ ರುಚಿನೇ ಕೊಡುತ್ತೆ ನಿಮಗೆ ಅಲ್ಲ? ಹೌದು, ಮನೆಯಲ್ಲಿ ಮಾಡಿಟ್ರೆ. ಇದಕ್ಕೆ ಸಕ್ಕರೆನೇ ಪ್ರಿಸರ್ವ್ ಮಾಡೋದು, ಬೇರೆ ಏನು ಹಾಕ್ಬೇಕು. ಇದಕ್ಕೇನು ಚಪಾತಿ ತಿನ್ಬೋದಲ್ಲ ಇರುಗಡೆ? ಧಾರಾಳ ಚೆನ್ನಾಗಾಗುತ್ತೆ. ಎಲ್ಲೂ ಚೆನ್ನಾಗಿದೆ. ಇದ್ರೊಳಗೆ ನೀವು ಹೇಳ್ದಾಗೆ Thanks. ರೊಟ್ಟಿ, ಚಪಾತಿ ಸರಿ, ಏನ್ ಬೇಕಾದ್ರೆ ತಿನ್ಬೋದು. ಮಕ್ಳಿಗೆ ಹಾಗೇನೂ ಕೊಡ್ಬೋದು. ಬಟ್ ಪಾಯಸನೂ ಅದ್ಭುತವಾಗಿದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಸಂತಿ ಮಂಜುನಾಥ್ ಅವರು ತೀರ್ಥಹಳ್ಳಿಯಿಂದ ಬಂದಿದ್ದಾರೆ. ಸಾಕಷ್ಟು ಪೇಪರ್ಗಳಲ್ಲಿ ಬರೀತಾರೆ ಹೊಸ ರುಚಿಗಳು, ಈ ರುಚಿ ಮಾಡಿ, ಹಳಸಿನಿಂದ ಏನು ಮಾಡ್ಬೋದು, ಮಲೆನಾಡಿನ ತಿಂಡಿಗಳು ಏನೇನು ಮಾಡ್ಬೋದು ಅಂತ ಸಾಕಷ್ಟು ಜನಪ್ರಿಯವಾದಂಥ ಲೇಖನಗಳೆಲ್ಲ ಬರೀತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂಥ ಅಡುಗೆನ ಮಾಡಿ ತೋರಿಸಿದ್ದಾರೆ. ಇವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡಬೇಕು. ಬಹುಮಾನ ಕೊಡಕ್ಕೆ ಬಂದಿದ್ದಾರೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ನ ಮಹೇಶ್ ಅವರು. ಸರ್ ಬನ್ನಿ ಸರ್. ನಮಸ್ಕಾರ. 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾರೆ ಮುಳಿಯಾ ಜ್ಯುವೆಲರ್ಸ್ನವರು. ನೀವು ಪುತ್ತೂರು, ಸುಳ್ಯ ಇಲ್ಲೆಲ್ಲಾನು ನಮ್ಮ ಶೋರೂಮ್ಗಳಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಹೇಶ್. ಥ್ಯಾಂಕ್ ಯು. ಅವರ ಆಕರ್ಷಕ ಬಹುಮಾನ ಜೊತೆಗೆ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಇದಲ್ಲದೆ ಮಯ್ಯಾಸ್ ಅವರು ಬೇಲ್ ಬಾರ್ನ ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಬೇಲ್ ಪುರಿ ಬದಲು ಬೇಲ್ ಬಾರ್ನ ತಿನ್ಬೋದು. ತಿನ್ಬೇಕು ಅಂದಾಗ ಬೇಲ್ ಪುರಿ ಸಿಗಲ್ಲ, ಆಗ ಬೇಲ್ ಬಾರ್ ಸಿಗುತ್ತೆ. ಮಯ್ಯಾಸ್ ಅವರ ಬೇಲ್ ಬಾರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವರಿಗೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗರಣೆ ಡಬ್ಬಿಯ ವೆಜ್ ಪುಸ್ತಕವನ್ನ ಕೊಡ್ತಾ ಇದೀವಿ. ಆರಾಮಾಗಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಜಿ ಕನ್ನಡ ಬಳಗದವರಿಗೆಲ್ಲ. ಥ್ಯಾಂಕ್ ಯು ಮೇಡಮ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಿದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ ಪಟಾಪಟ್ ಅಂತ ಮಾಡಕ್ಕೆ? ಬ್ರಾಹ್ಮಣರ ಅಡುಗೆಯ ಖ್ಯಾತಿ ನಮ್ಮ ಗಣೇಶ್ ಅವ್ರನ್ನ ಕರೆಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗಣೇಶ್ ರಾವ್ ಬನ್ನಿಪಾ. ನಮಸ್ಕಾರ ಗಣೇಶ್ ರಾವ್ ಅವ್ರಿಗೆ. ಕರೆಕ್ಟು, ಅವಾಗಲೇನೋ ಹೋದ್ರಿ, ತಿರ್ಗಾ ಬರ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಇವಾಗ ನೀವು? ಈಗ ಪಟ ಐಟಮ್ ಒಂದು ಅವಲಕ್ಕಿ ಪಾಯಸ. ಹೌದೇನು? ಅವಲಕ್ಕಿ ಪಾಯಸನಾ? ಹೌದು, ಕೂಡ್ಲೆ ಆಗುತ್ತೆ. ಏನು ಕಾಯ್ಬೇಕಂತೇನಿಲ್ಲ. ಹೌದಾ? ಚೆನ್ನಾಗಿರ್ಬೇಕಲ್ಲ? ಚೆನ್ನಾಗಿರುತ್ತೆ, ಕೂಡ್ಲೆ ಆಗುತ್ತೆ. ಚೆನ್ನಾಗಿರುತ್ತೆ, ಕೂಡ್ಲೆ ಆಗುತ್ತೆ. ಬ್ರಾಹ್ಮಣರ ಪಾಯಸ ಅದ್ಭುತವಾಗಿರುತ್ತೆ. ಕುಡಿದ್ ನೋಡಿ ಮುರಳಿಯವರೇ ಅಂತ ಇದಾರೆ ನಮ್ಮ ಗಣೇಶ್ ರಾವ್ ಅವರು. ಮಾಡಕ್ಕೆ ಏನೇನ್ ತಂದಿದ್ದೀರಾ ಸರ್? ಅವಲಕ್ಕಿ ಪಾಯಸ ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಹಾಲು, ಖೋವಾ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ತುಪ್ಪ. ಅಷ್ಟೊಂದು ತುಪ್ಪ, ಹಾಲು, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ರೆ ಚೆನ್ನಾಗಿರ್ಲೇಬೇಕು ಅನ್ಕೊಂಡಿದೀನಿ. ಚೆನ್ನಾಗಿರ್ಬೇಕಂತ ಧಾರಾಳ ಹಾಕ್ಲೇಬೇಕಲ್ಲ. ಚೆನ್ನಾಗಿರ್ಲಿ. ಪಾಡ್ದಾಗ ಚೆನ್ನಾಗಿರ್ಬೇಕು, ತಿಂದಾಗ ರುಚಿಯಾಗಿರ್ಬೇಕು. ಅದೇ ತಾನೇ ಗಣೇಶ್ ಅವ್ರ ಕತೆ. ಓಕೆ, ಶುರು ಮಾಡ. ಏನ್ ಕೊಳ್ಳಿ ಫಸ್ಟ್? ಒಂದು ಅವಲಕ್ಕಿ ಬೇಯಿಸೋಣ. ಬೇಯಿಸ್ಬೇಕಾ? ಹೌದು. ಏನ್ರಲ್ಲಿ ಬೇಯಿಸ್ತೀರಾ? ಅದ್ರೊಳಗೆ ಮಾಡ್ಕೊಳ್ತೀರಾ? ಹಾಲಲ್ಲಿ. ಅಲ್ಲ, ಅದ್ರೊಳಗೆ ಪಾಯಸ ಆಗುತ್ತಾ? ಅದರಲ್ಲೇ ಪಾಯಸ ಒಂದೇ. ಓಕೆ, ಅವಲಕ್ಕಿ ನೆನೆ ಹಾಕಿದ್ದೀವಿ. ಓಕೆ ಸರ್. ಹಾಲು ಹಾಕ್ತಾ ಇದ್ದೀನಿ. ಓಕೆ ಸರ್. ಕೆನೆ ಭರಿತ ಹಾಲು. ಕೆನೆ ಭರಿತವಾದಂತ ಹಾಲು. ಓಕೆ. ಹಾಲು ಕುದಿಬೇಕು. ಒಂದು ಕುದಿ ಬಂದ ಕೂಡಲೇ ಅವಲಕ್ಕಿ ಹಾಕ್ಬೇಕು. ಅವಲಕ್ಕಿ ಹಾಕೋಣ? ಕುದಿ ಬರ್ಲಿ ಅಲ್ವಾ? ಹೌದು, ಬನ್ನಿ. ಎಷ್ಟೊಂದು 2-3 ಗ್ಲಾಸ್ ಆಗ್ತದ? 4-5 ಗ್ಲಾಸ್ ಆಗ್ತದ? 5-6 ಗ್ಲಾಸ್ ಆಗುತ್ತಾ? ಒಂದು 2-3 ಗ್ಲಾಸ್. 3 ಗ್ಲಾಸ್ ಆಗ್ತದ? ಓಕೆ. ಹಾಲು ಕುಯ್ತಾ ಇದೆ. ಓಕೆ.
ಅವಲಕ್ಕಿನ ನೆನ್ಸಿಟ್ಟಿರುವಂತ ಅವಲಕ್ಕಿನ ನೆನ್ಸಿ, ಹೌದು. ಎಷ್ಟು ಅವ್ರು ನೆನ್ಸ್ಬೇಕಾಗುತ್ತೆ ಗಣೇಶ? ನೆನೆಸ್ಬೇಕು, ಕನಿಷ್ಠ ಒಂದು ಅರ್ಧ ಮುಕ್ಕಾಲು ಗಂಟೆ ಅದು ನೆನೆಬೇಕಾಗುತ್ತೆ. ಓಕೆ ಓಕೆ. ನೆನೆ ಇದ್ರು ಕೂಡ ನಾವು ತೊಳೆದು ಹೀಗೆ ಹಾಕಿದ್ರೆ ಹಾಲಿನಲ್ಲಿ ಬೇಯುತ್ತೆ. ಬೇಯ್ತೀವಿ. ನೆನೆ ಹಾಕ್ಬೇಕಂತ ಅವಲಕ್ಕಿ ಯೂನಿವರ್ಸಲ್, ಎಲ್ಲರಿಗೂ ಇಷ್ಟ ಆಗುತ್ತೆ ಅದು. ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಬೇಕು. ಹೌದು, ಎಲ್ಲಾನು ಮಾಡ್ಬೋದು ಬೇಕಾದ್ರೆ, ಏನ್ ಬೇಕಾ ಮಾಡ್ಬೋದು. ಎಸ್. ಅವಲಕ್ಕಿ ಉಂಡೆ, ಅವಲಕ್ಕಿ ಒಡೆ, ಹೀಗೆ ಏನೇನೋ ಐಟಮ್ ಎಲ್ಲ. ಬ್ರಾಹ್ಮಣರ ಅಡಿಗೆ ಏನಿದೆ ಅವಲಕ್ಕಿದು? ಅವಲಕ್ಕಿ ಸದ್ಯ ಇದೆ. ಅವಲಕ್ಕಿ ಬಾತು, ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿ ಪುಳಿಯೋಗರೆ, ಅವಲಕ್ಕಿ ಪುಳಿಯೋಗರೆ. ಓಕೆ ಓಕೆ ಓಕೆ, ವೆರಿ ಗುಡ್. ಕಾಯಿ ಸಾಸಿವೆ ಅವಲಕ್ಕಿ. ಏನು ಕಾಯಿ ಸಾಸಿವೆ ಅವಲಕ್ಕಿ? ಕಾಯಿ ಸಾಸಿವೆ ಅವಲಕ್ಕಿ ಅಂತ ಹೇಳಿ ಒಳಕಲ್ ಚಿತ್ರಾನ್ನ ಅಂತ ಹೇಗಿರ್ತವ ಎಲ್ಲ ಅದಕ್ಕೆ ಅವಲಕ್ಕಿ ಹಾಕು. ಓಕೆ. ಸ್ವೀಟ್ ನಲ್ಲಿ ಇದು ಒಂದೇನಾ? ಅವಲಕ್ಕಿ ಸ್ವೀಟ್ ನಲ್ಲಿ ಇದೆ. ಆಮೇಲೆ ಇನ್ನೊಂದು ಈ ಡ್ರೈ ಅವಲಕ್ಕಿ, ಅದು ಸಕ್ಕರೆ ಹಾಕಿ ಇದನ್ನ ಮಾಡ್ಲಿಕ್ಕೆ ಪಂಚಕಜ್ಜಾಯ ತರ ಅದು ಮಾಡ್ಬೋದು. ಪೇಪರ್ ಅವಲಕ್ಕಿ ಮಾಡ್ಬೋದು, ಈ ಅವಲಕ್ಕಿ. ಓಕೆ ಓಕೆ. ಈ ಅವಲಕ್ಕಿನೂ ಅಕ್ಕಿ ಪ್ರಾಡಕ್ಟ್ ಅಲ್ವಾ? ಹೌದು, ಭತ್ತದಿಂದ ಮಾಡಿ. ಇದೆ, ಸ್ವಲ್ಪ ಕೋವಾ ಆಗ್ತಾ ಇದೆ. ಓಕೆ. ಇವೆಲ್ಲ ಸಿಂಪಲ್ ರೆಸಿಪಿಗಳು ತುಂಬಾ ಚೆನ್ನಾಗಿರುತ್ತೆ. ಮೂಲತಃ ಏನಂದ್ರೆ ನಮ್ಮ ಒಗ್ಗರಣೆ ಡಬ್ಬಿನಲ್ಲಿ ಪಕ್ಕದ ಅಂಗಡಿಲಿ ನಿಮ್ಗೆ ಏನಾದ್ರು ಸಾಮಾನುಗಳು ಸಿಗ್ಬೇಕು, ಪದಾರ್ಥಗಳು ಸಿಗ್ಬೇಕು, ಪದಾರ್ಥ ತಂದು ಪಟ್ಟಂತ ಮಾಡಬೇಕು. ಅದು ಅಡಿಗೆ ಮನೆಯಲ್ಲಿ ಮಾಡಬೇಕು, ಅದ್ಭುತವಾಗಿರುತ್ತೆ, ಚೆನ್ನಾಗಿರ್ಬೇಕು. ಓ, ಎಲ್ಲಿ ಮಾಡಿದ್ರಿ, ಎಲ್ಲಿ ನೋಡಿದ್ರಿ ಅನ್ನೋ ತರ ಇರಬೇಕು. ಆ ತರ ಅಡಿಗೆಗಳನ್ನೇ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದೀವಿ. ಸ್ವಲ್ಪ ಕೋವಾ ಬಿತ್ತು ಅಂದ್ರೆ ಸಿಹಿ ಪದಾರ್ಥಕ್ಕೆ ಅದ್ರ ಸ್ಟೈಲೇ ಚೇಂಜ್ ಆಗ್ಬಿಡುತ್ತಲ್ಲ, ಸ್ಮೆಲ್ಲೇ ಚೇಂಜ್, ಒಂಥರ ಹೆವಿ ರಿಚ್ ಆಗಿ ಬಂದ್ಬಿಡುತ್ತಲ್ಲ. ರಿಚ್ ಆಗಿ ಬರುತ್ತೆ, ಕ್ರೀಮ್ ಮಿಲ್ಕ್ ತರ ಓಕೆ ಫ್ಲೇವರ್ ಬರುತ್ತೆ. ಓಕೆ ಓಕೆ. ಅವಲಕ್ಕಿ ಐಟಮ್, ಅವಲಕ್ಕಿ ಪಾಯಸ ಇದೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ? ಹೇಗೆ ಶಾವಿಗೆ ಮತ್ತು ನೂಡಲ್ಸ್ ಹೇಗೆ ಮಕ್ಕಳು ಇಷ್ಟಪಡ್ತಾರೋ, ಹೌದು, ಆ ತರ ಅವಲಕ್ಕಿ ಈ ತರದ್ದು ಸ್ವೀಟ್ ಪಾಯಸ ಎಲ್ಲ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ. ಅಲ್ಲ, ಏನಂದ್ರೆ ಮನೆಯಲ್ಲಿ ಮಾಡ್ಕೊಳ್ಳೋರು ಕಡಿಮೆ ಆಗ್ಬಿಟ್ರಿದಿಲ್ಲಾನು. ಆಮೇಲೆ ಈ ಸ್ವಲ್ಪ ಬೇರೆ ಇದ್ರ ಬಗ್ಗೆ ಆಸಕ್ತಿಗಳು ಜಾಸ್ತಿ ಆಗೋಯ್ತು. ಹೌದು, ಅದಕ್ಕೆ ಇದೆಲ್ಲ ಸ್ವಲ್ಪ ಹಿಂದುಳಿತೆ ವಿನಃ ಇದನ್ನ ಯಾವತ್ತೂ ಇಷ್ಟ ಪಡದೇ ಇರೋಂಥವ್ರು ಯಾರು ಇಲ್ಲ. ಈಗ ಎಲ್ಲ ಪ್ಯಾಕೆಟ್ ಫುಡ್ ಬಂದು ನೂಡಲ್ಸ್ ಅಂತ ಅದಂತ ಇದಂತ ಬಂದು ಅದೊಂಥರ ಫ್ಲೇವರ್ ಆಗಿರುತ್ತೆ. ಹೌದು, ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ, ಅದು ಚೆನ್ನಾಗಿದೆ. ಹೌದು ಸರ್, ಹೌದು ಸರ್, ಹೌದು ಸರ್. ಸೇಮ್ 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 ಸೇಮ್. ಅದೇ ತರ ಇದಕ್ಕೆ ನಾವು ಫ್ಲೇವರ್ ಕೊಟ್ರೆ ಅದರಿಂದ ಜಾಸ್ತಿ ಇಷ್ಟ ಇದನ್ನ ಇಷ್ಟ ಆಗುತ್ತೆ. ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಏನೇನೋ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ. ಓಕೆ, ಏನ್ ಬೇಕು ಇದ್ರೊಳಗಡೆ? ಸ್ವಲ್ಪ ತುಪ್ಪವಾ? ತುಪ್ಪದಲ್ಲಿ ಹಾಕಿ. ಓಕೆ, ರೆಡಿ ಆಯ್ತು. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಅದು ಕುದ್ದು ಹಾಲು ಕಡಿಮೆ ಆಗ್ತದೆ, ದಪ್ಪ ಬರುತ್ತೆ. ಅವಲಕ್ಕಿ ಚೆನ್ನಾಗಿ ಹಾಲಿನಲ್ಲಿ ಬೇಯ್ತದೆ. ಓಕೆ ಸರ್. ಇದು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಉರುವ ಪ್ರಕ್ರಿಯೆ ನಡೀತಾ ಇದೆ. ಆಗಿದೆಯಾ ಪಾಯಸ? ಅವಲಕ್ಕಿ ಬೇಯ್ತಾ ಇದೆಯಾ? ಇನ್ನೂ ಸ್ವಲ್ಪ ಹಾಲಿಗೆ ಹಾಕ್ತೀರಾ? ಸಾಕಾ? ಸ್ವಲ್ಪ ನೋಡು, ಇನ್ನು ಹೋಗ್ತಾ ಬರ್ತಾ ಅದು ಗಟ್ಟಿ ಆಗ್ತಾ ಇರ್ತದೆ. ಓಕೆ ಓಕೆ ಓಕೆ, ಸಾಕಲ್ಲ? ಹಂಗೆ ಬಿಸಿಗೆ ಜಾಸ್ತಿ ಸಕ್ಕರೆ ಆಗ್ತಾ ಇದೆ. ಪಿಣಿ ತರ ಆಗ್ಬಿಡ್ಬೋದೇನೋ ಇದು, ಅಲ್ವಾ? ಅಲ್ಲ, ನಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಗಟ್ಟಿ ಬೇಕಾ ಗಟ್ಟಿ, ಇನ್ನು ಸ್ವಲ್ಪ ಲೂಸ್ ಆಗ್ಬೇಕು ಅಂತ ಸ್ವಲ್ಪ ಹಾಲು ಹಾಕೋಬಹುದು. ಓಕೆ ಸರ್. ಸಕ್ಕರೆ ಈಗ ನೀರು ಬಿಡುತ್ತಲ್ಲ, ಓಕೆ, ಇಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ. ಓಕೆ, ಏಲಕ್ಕಿ ಪುಡಿ ಬೇರೆ ಹಾಕ್ಬೇಕು. ಚೂರು ಕಲರ್ ಹಾಕೋಬೇಕು ಅಂದ್ರೆ ಕಲರ್ ಹಾಕ್ಬೋದು, ಕೇಸರಿ ಹಾಕ್ಬೋದು. ಓಕೆ, ಕೇಸರಿ, ಏಲಕ್ಕಿ ಪುಡಿ ಹಾಕ್ತಾ ಇದೀನಿ. ಹಾಕಿ ಸರ್. ಓಕೆ, ಹಾಕ್ಬೋಣ ಇದನ್ನ? ಆಯ್ತು ಸರ್, ಸಾಕು. ಹಾಕೋಣ? ಹಾಕೋಬೋದು. ಓಹೋ, ನೋಡಿದ್ರ? ಅದು ಕಳೆ ಬರಬೇಕು ಅಂದ್ರೆ ಅದು ಹಾಕ್ಬೇಕು. ನೋಡಿ ಹೆಂಗ್ ಕಾಣುತ್ತೆ ಇವಾಗ, ಲಕ 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 ಅಂತ. ಪಾಯಸ ರೆಡಿ. ಓಹೋ, ಅವಲಕ್ಕಿ ಪಾಯಸ ರೆಡಿ ಇದೆ, ಪಟಾಪಟ್. ಅಷ್ಟೊಂದು ತುಪ್ಪ, ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ತುಂಬಾ ಮಜವಾಗಿರುತ್ತೆ. ಹಾಲು, ಕೋವಾ ಹಾಲೆಲ್ಲ ಕುದಿಸಿರೋದು ನೀರಿಲ್ಲ. ಅದೊಂದು ಸ್ಪೂನ್ ತಿನ್ಬೇಕು, ಅವಾಗ ನೋಡ್ಬೇಕಾದ್ರೆ ಮಜಾ ಹೆಂಗಿರುತ್ತೆ ಅಂತ. ಓಕೆ, ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಗಣೇಶ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ಅವಲಕ್ಕಿ ಪಾಯಸ ಮಾಡುವ ವಿಧಾನ: ಬಾಣಲೆಗೆ ಹಾಲು ಹಾಕಿ ಅದು ಕುದಿ ಬಂದ ಮೇಲೆ ನೆನೆಸಿದ ಅವಲಕ್ಕಿ, ಖೋವಾ ಹಾಕಿ ಬೇಯಿಸಿ. ಇದಕ್ಕೆ ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಹಾಕಿದರೆ ಅವಲಕ್ಕಿ ಪಾಯಸ ಸವಿಯಲು ಸಿದ್ಧ. ಗಣೇಶ,
ನೋಡ್ತಾ ಇರಿ, ಇದು ಸ್ವಲ್ಪ ತಿನ್ನಂಗೆ ಕಾಣಲ್ಲ, ಸ್ವಲ್ಪ ಜಾಸ್ತಿನೇ ತಿನ್ಬೇಕು ಅನಿಸ್ತಾ ಇದೆ. ತಿನ್ನೋಣ ಅನಿಸ್ತಾ ಇದೆ, ನನಗೂ ಅನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಇದೆಯಾ? ನಾನೇ ಒಬ್ಬನೇ ಮುರಳಿಯವ್ರು ಕೊಡೋದು ನಾನೇ ತಿಲ್ಲ ನೋಡಿ. ಫಿರ್ಣಿ ತರನೇ ಇದೆ. ನಾವು ಅಕ್ಕಿ ಹಾಕಿ ಫಿರ್ಣಿ ಮಾಡ್ತೀವಿ, ಬಿರಿಯಾನಿ ಮಾಡಿದ್ರೆ. ನೀವು ಅವಲಕ್ಕಿ ಹಾಕೊಂಡು ಪಾಯಸ ಮಾಡ್ಕೊಳ್ತೀವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅವಲಕ್ಕಿ ಪಾಯಸವನ್ನ ಮಾಡಿ ಕೊಟ್ಟಿದ್ದಾರೆ. ತುಪ್ಪ, ಅದಕ್ಕೊಂದಷ್ಟು ಕೋವಾ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಇದನ್ನ ಯಾವ ರೀತಿ ಮಾಡಿದ್ರು ಎಲ್ಲ ನೀವು ನೋಡ್ಕೊಂಡಿದ್ದೀರಾ. ಇದನ್ನ ಖಾಲಿ ಮಾಡಬೇಕು, ಮುರಳಿ ಟೈಮ್ ಆಗ್ತಾ ಇದೆ, ಕಾರ್ಯಕ್ರಮ ಮುಗಿಸ್ತೀರಿ. ಓಕೆ, ಕಾರ್ಯಕ್ರಮ ಮುಗಿಸೋಣ, ಆಮೇಲೆ ಇದನ್ನ ಖಾಲಿ ಮಾಡೋಣ. ಸಾಕಷ್ಟು ಜನ ಫೋನ್ ಮಾಡಿ ನಮಗೂ ಒಂದು ಅವಕಾಶ ಕೊಡಿ, ನಾವು ಬಂದು ಅಡುಗೆ ಮಾಡ್ತೀವಿ ಅಂತ ಇದ್ದಾರೆ. ಅಡುಗೆ ಮಾಡಬೇಕು ಅಂದರೆ ವೆರಿ ಸಿಂಪಲ್, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮಗೆ ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ